ನಮ್ಮ ರಕ್ಷಕರು, ಒಡೆಯರು, ಪ್ರಪಂಚಕ್ಕೆ ಮೋಕ್ಷ ಪ್ರದಾತರಾಗಿರುವಂತಹ ಯೇಸು ಕ್ರಿಸ್ತರ ಒಂದು ಶ್ರೇಷ್ಠವಾದ, ಪ್ರಶಸ್ತವಾದ ನಾಮದಲ್ಲಿ ಸೇರಿ ಬಂದಂತಹ ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸುತ್ತಾ, ಮುಖ್ಯವಾಗಿ, ವಿಶೇಷವಾಗಿ ಈ ದಿನ ನಿಮ್ಮ ಹತ್ರ ಎಲ್ಲ ಬೆಳಗಿನ ಜಾವದಲ್ಲಿ ದೇವರ ಮಾತುಗಳನ್ನು ಹಂಚಿಕೊಳ್ಳುವಂತ ಭಾಗ್ಯವನ್ನು ಕೊಟ್ಟಂತ ತಂದೆಯಾದ ದೇವರಿಗೆ ಮೊಟ್ಟ ಮೊದಲು ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅದೇ ಪ್ರಕಾರವಾಗಿ ಈ ರೀತಿಯಾಗಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಆತ್ಮಿಕ ತಂದೆಯವರಾಗಿರುವಂತ ರಾಮು ಸರ್ ಅವರಿಗೂ, ಅದೇ ಪ್ರಕಾರವಾಗಿ ರೇಖಾ ಆಂಟಿ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯರೇ. ಈ ದಿನ ನಾವು ದೇವ್ರ ಕೃಪೆ ಮೂಲಕ ಮತ್ತೆ ಬಂದಿದ್ದೀವಿ, ದೇವ್ರ ಮಾತುಗಳನ್ನ ಧ್ಯಾನಿಸುವಂತ ಸಮಯಕ್ಕೆ ಬಂದಿದ್ದೀವಿ. ಆಗಿರೋದ್ರಿಂದ ಎಲ್ಲರೂ ಸಹ ಜಾಗರೂಕತೆಯಿಂದ, ಶ್ರದ್ಧೆಯಿಂದ ದೇವ್ರ ಮಾತುಗಳನ್ನ ಕೇಳ್ಬೇಕಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಈ ದಿನ ನಾವು ಆಲೋಚನೆ ಮಾಡುವಂತ ದೇವ ಸಂದೇಶ ಭಾಗಕ್ಕೆ ಹೋಗೋದಾದ್ರೆ ಪ್ರೇರೆ, ಈ ದಿನ ನಾವು ಆಲೋಚನೆ ಮಾಡುವಂತ ಅಂಶದ ಹೆಸರು ಬಂದು ದೇವರ ಕೃಪೆ ಮೂಲಕ ನೇಮಿಸಿರುವಂತ ರಕ್ಷಣೆಯ ಶ್ರೇಷ್ಠತೆಯನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಇದು ತುಂಬಾ ಬಹಳ ಉದ್ದ ಆಯ್ತು ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ರಕ್ಷಣೆಯ ಶ್ರೇಷ್ಠತೆ. ಒಟ್ನಲ್ಲಿ ನಾವೇನಾದ್ರೂ ರಕ್ಷಣೆ ಮಾರ್ಗದಲ್ಲಿ ಬಂದಿದ್ವಲ್ಲ, ಅದರ ಒಂದು ಶ್ರೇಷ್ಠತೆಯ ಕುರಿತು ಈ ಒಂದು ದಿನದಲ್ಲಿ, ಒಂದು ಸಮಯದಲ್ಲಿ ನಾವು ಧ್ಯಾನಿಸುವಂತ ಪ್ರಯತ್ನ ಮಾಡೋಣ. ಸಂದೇಶ ಭಾಗದಲ್ಲಿ ಹೋಗೋದಕ್ಕಿಂತ ಮುಂಚಿತವಾಗಿ ಪ್ರೇರೆ, ನಮ್ಮೆಲ್ಲರಲ್ಲಿಯೂ ವಾಕ್ಯವನ್ನು ಯಾವಾಗೇ ಆಗಿರ್ಬೋದು, ಹೇಳುವಂತ ವ್ಯಕ್ತಿಗಳು ಯಾರೇ ಆಗಿರ್ಬೋದು, ಕೇಳುವಂತ ನಾವುಗಳು ಮೊಟ್ಟ ಮೊದಲು ನಮ್ಮಲ್ಲಿ ಇರ್ಬೇಕಾಗಿರುವಂತ ಒಂದು ಪ್ರಾಮುಖ್ಯವಾದ ಗುಣಲಕ್ಷಣವನ್ನು ನಾವು ನೋಡಿಕೊಂಡು ಸಂದೇಶ ಭಾಗದಲ್ಲಿ ಹೋಗೋಣ. ಓಕೆನಾ? ಏನ ಒಂದು ಮುಖ್ಯವಾದ ಗುಣ ಅಂತ ನಾವು ಆಲೋಚನೆ ಮಾಡೋದಾದ್ರೆ, ಶುದ್ಧ ಹೃದಯದಿಂದ ದೇವರ ಮಾತುಗಳನ್ನು ಅಂಗೀಕರಿಸುವಂತದ್ದು ಪ್ರೇರೆ. ಶುದ್ಧ ಹೃದಯದಿಂದ ದೇವರ ಮಾತುಗಳನ್ನು ಅಂಗೀಕರಿಸುವಂತದ್ದು. ಮೊದಲನೇ ಶತಮಾನದಲ್ಲಿ ಬೆರೋಯ ಸಭೆಯವರು ದೇವರಿಂದ ಹೊಗಳಿಸಿಕೊಂಡು, ಅಂದ್ರೆ ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ಅಂತ ಅವರು ಹೊಗಳಿಸ್ಕೊಂಡಿದ್ದಾರೆ ಅಂತಂದ್ರೆ, ಅವ್ರ ವಾಕ್ಯಗಳನ್ನು ಪರಿಶೋಧಿಸುವಂತದ್ದು ಮಾತ್ರವಲ್ಲದೆ, ಅದಕ್ಕಿಂತ ಮುಂಚಿತವಾಗಿ ಅವರಲ್ಲಿದ್ದಂತ ಒಂದು ಪ್ರಾಮುಖ್ಯವಾದ ಗುಣ ಏನ್ ಗೊತ್ತಾ ಪ್ರಿಯರೇ? ವಾಕ್ಯವನ್ನು ಯಾವಾಗ್ಲೂ ಸಹ ಶುದ್ಧ ಮನಸ್ಸಿನಿಂದ ಅವ್ರು ಅಂಗೀಕರಿಸಿ, ಅದಾದ ನಂತರ ಅವ್ರು ಹೇಳುವಂತದ್ದು ಹೌದೋ ಏನೋ ಎನ್ನುವಂತ ವಿಷಯದಲ್ಲಿ ಅವರು ಪರಿಶೋಧಿಸ್ತಾ ಇದ್ರಂತೆ ಪ್ರಿಯರೇ. ಒಂದ್ಸರಿ ನೋಡೋಣ, ಆ ಸಂದರ್ಭವನ್ನು ನೋಡಿಕೊಂಡು ನಾವು ಮುಂದಕ್ಕೆ ಹೋಗುವಂತ ಪ್ರಯತ್ನ ಮಾಡೋಣ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನವನ್ನು ನಾವೆಲ್ಲರೂ ಸಹ ನೋಡ್ಕೊಳ್ಳೋದಾದ್ರೆ, ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಇಲ್ಲಿ ನೋಡಿ, ಆ ಸಭೆಯವರು, ಯಾವ ಸಭೆಯವರು ಅಂತಂದ್ರೆ ಬೆರೋಯ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ರಂತೆ. ಏನಪ್ಪ ಅವರಲ್ಲಿದ್ದಂತ ವಿಶೇಷವಾದ ಗುಣ ಅಂತ ನಾವು ಆಲೋಚನೆ ಮಾಡೋದಾದ್ರೆ, ಮೊಟ್ಟ ಮೊದಲು ಅಂದ್ರೆ ವಾಕ್ಯವನ್ನು ಪರಿಶೋಧಿಸುವಂತದ್ದು ಸೆಕೆಂಡ್ ಪಾಯಿಂಟ್ ಆದ್ರೆ, ಫಸ್ಟ್ ಆಫ್ ಆಲ್ ಅವರಲ್ಲಿ ಇದ್ದಂತ ಗುಣ ಏನ್ ಗೊತ್ತಾ? ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಅಂದ್ರೆ ಓವರ್ ಆಲ್ ಆಗಿ ಫಸ್ಟ್ ಆಫ್ ಆಲ್ ಅವರಲ್ಲಿ ಇದ್ದಂತ ಗುಣವನ್ನು ನಾವು ಆಲೋಚನೆ ಮಾಡೋದಾದ್ರೆ, ಅವರಲ್ಲಿ ಇದ್ದಂತ ಗುಣ ಏನಂತಂದ್ರೆ ಶುದ್ಧ ಮನಸ್ಸಿನಿಂದ ವಾಕ್ಯಗಳನ್ನ ಅಂಗೀಕರಿಸ್ತಾ ಇದ್ರಂತ ಪ್ರೇರೆ. ವಾಕ್ಯಗಳನ್ನು ಅವರು ಪರಿಶೋಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ಅವರಲ್ಲಿ ಇದ್ದಂತ ಗುಣ ಏನು ಗೊತ್ತಾ? ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸುವಂತದ್ದು. ಈ ದಿನ ನಾವು ಸಹ ವಾಕ್ಯಗಳನ್ನ ಕೇಳ್ತಾ ಇದ್ವಿ ಅಂತಂದ್ರೆ ಶುದ್ಧ ಮನಸ್ಸಿನಿಂದ ಅಂಗೀಕರಿಸಬೇಕು. ಈಗ ವಾಕ್ಯ ಹೇಳುವಂತ ವ್ಯಕ್ತಿ ಕುರಿತು ಯಾರಾದ್ರೂ ತಪ್ಪಾಗಿ ಮಾತಾಡಿರ್ತಾರ ಅಂದ್ಕೊಳ್ಳಿ, ತಪ್ಪಾದ ಅಭಿಪ್ರಾಯವನ್ನು ಕೊಟ್ಟಿರ್ತಾರ ಅಂತ ಅಂದ್ಕೊಳ್ಳಿ. ಈಗ ಆ ವ್ಯಕ್ತಿ ಬಂದು ದೇವರ ಮಾತುಗಳನ್ನ ಮಾತಾಡೋದಕ್ಕೆ ಕುತ್ಕೊಂಡಿದ್ದಾನೆ ಅಂದ್ಕೊಳ್ಳಿ, ನಾವು ಏನ್ ಮಾಡ್ಬೇಕು? ಆ ವ್ಯಕ್ತಿ ಹೇಳುವಂತ ದೇವರ ಮಾತುಗಳನ್ನು ಶುದ್ಧ ಹೃದಯದಿಂದ ಅಂಗೀಕರಿಸಬೇಕು. ಅದು ಬಿಟ್ಟು ಆ ವ್ಯಕ್ತಿಯನ್ನು ಕುರಿತು ಈ ಮುಂಚೆ ಮಾತಾಡಿರುವಂತ ತಪ್ಪಾದ ಅಭಿಪ್ರಾಯವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಕುಂತ್ಕೊಂಡು ಆ ಒಂದು ವಿಧಾನದಲ್ಲಿ ನಾವು ಕೇಳಿದ್ವಿ ಅಂತ ಅಂದ್ಕೊಳ್ಳಿ, ಖಂಡಿತವಾಗಿ ದೇವರ ಮಾತುಗಳು ನಮಗೆ ಅರ್ಥ ಆಗಲ್ಲ, ಹೃದಯದಲ್ಲಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಪ್ರೇರೆ. ನಾವು ಯಾವಾಗ್ಲೇ ಆಗಿರ್ಬೋದು, ಹೇಳುವಂತ ವ್ಯಕ್ತಿಯನ್ನು ಅಲ್ಲ, ಹೇಳುವಂತ ವಾಕ್ಯವನ್ನು ಗಮನಿಸ್ಬೇಕಂತ ದೇವರ ವಾಕ್ಯ ಹೇಳುತ್ತೆ. ಹೇಳುವಂತ ವ್ಯಕ್ತಿ ಹೇಗೆ ಇರ್ಬೋದು, ಆತನ ವಾಕ್ಯವನ್ನು ಪಾಲಿಸ್ತಾನ ಬಿಡ್ತಾನ, ಅದು ಸೆಕೆಂಡ್ ನಮಗೆ ಬೇಕಾಗಿಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಸಹ ಹೇಳಿದಾರಲ್ವಾ ಪ್ರೇರೆ, ಫರಿಸಾಯರನ್ನು ಶಿಷ್ಯರಿಗೆ ಹೇಳಿರುವಂತ ಮಾತು, ಫರಿಸಾಯರ ಒಂದು ಮಾತುಗಳನ್ನು ಕೇಳ್ರಿ, ಯಾಕೆಂದ್ರೆ ಅವರು ಮೋಶೆ ಪೀಠದಲ್ಲಿ ನಿಂತು ಬೋಧನೆ ಮಾಡ್ತಾರೆ, ಆದ್ರೆ ಅವರು ಅದರಂತೆ ನಡೆಯಲ್ಲ. ಅವ್ರು ಹೇಳುವಂತ ಮಾತುಗಳನ್ನ ನೀವು ಕೇಳಿ, ಆದ್ರೆ ಅವರಂತೆ ನಡಿಬೇಡ್ರಿ ಅಂತ ಹೇಳಿದ್ದಾರೆ. ಅಂತಂದ್ರೆ ವಾಕ್ಯವನ್ನು ಕೇಳುವಾಗ ನಾವು ಹೇಳುವಂತ ವ್ಯಕ್ತಿಯನ್ನು ಕುರಿತು ನಾವು ನೋಡ್ಬಾರ್ದು, ಹೇಳುವಂತ ವಾಕ್ಯವನ್ನು ಕುರಿತು, ಆತನ ಹೇಳುವಂತ ವಾಕ್ಯ ಯಾವ ರೀತಿ ಇದೆ, ನಿಜವಾಗ್ಲೂ ಆ ವಾಕ್ಯ ನಮ್ಮನ್ನು ಭಕ್ತಿ ಮಾರ್ಗದಲ್ಲಿ ನಿಲ್ಲಿಸುತ್ತಾ ಎನ್ನುವಂಥದ್ದನ್ನ ಪರಿಶೋಧಿಸಿ, ಆ ಮಾತುಗಳನ್ನ ನಾವ್ ಏನ್ ಮಾಡ್ಬೇಕಂತೆ ಶುದ್ಧ ಮನಸ್ಸಿನಿಂದ ಅಂಗೀಕರಿಸಬೇಕು. ಯಾವುದೇ ರೀತಿ ಕೆಟ್ಟ ಅಭಿಪ್ರಾಯ ಯಾರ ಮೇಲೆ ಇರದಂತೆ, ಅದೇ ಪ್ರಕಾರವಾಗಿ ವಾಕ್ಯ ಕೇಳುವಾಗ ಯಾವ್ದ್ರ ಮೇಲೆ ಬೇರೆ ಕಡೆ ಧ್ಯಾನ ಇಲ್ಲದಂತೆ ವಾಕ್ಯದ ಮೇಲೆ ಧ್ಯಾನವಿದ್ದು ಸಂಪೂರ್ಣವಾಗಿ ಶುದ್ಧ ಹೃದಯದಿಂದ ದೇವರ ಮಾತುಗಳನ್ನ ಅಂಗೀಕರಿಸಿದಾಗಲೇ ಆ ಮಾತು ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಈಗ ನೋಡಿ, ಎಕ್ಸಾಂಪಲ್ ಹಾಲ್ ಕೆರಿತೀವಲ್ವಾ, ಇದೆಲ್ಲ ನಮ್ಮೆಲ್ಲರಿಗೂ ಸಹ ಗೊತ್ತಿರುವಂತ ವಿಷಯ.
ಹಾಲು ಕೆರೆಯುವಂತದ್ದು. ಹಳ್ಳಿ ಕಡೆಯಲ್ಲಿ ಸಹ ಕೆರ್ತಾರೆ. ಅದೇ ಪ್ರಕಾರವಾಗಿ ಮನೆ ಮನೆಗೆ ಹಾಲು ಹಾಕೋದಿಕ್ಕೂ ಸಹ ಬರ್ತಾರಲ್ವಾ ಪ್ರಿಯರೇ. ಸಿಟಿಗಳಲ್ಲಿ ಆಗಿರ್ಬೋದು. ಈ ಹಾಲು ಕೆರೆಯೋದ್ಕಿಂತ ಮುಂಚಿತವಾಗಿ ಒಂದು ಪಾತ್ರೆಯನ್ನ ತೆಗೆದುಕೊಂಡು ಹೋಗ್ತೀವಲ್ವಾ? ಹಸುಗಳ ಮೂಲಕ ಹಾಲು ಕೆರೆಯೋದಕ್ಕೆ. ಹಸುಗಳ ಮೂಲಕ ಹಾಲು ಕೆರೆಯೋದಕ್ಕೆ ಪಾತ್ರೆಗಳನ್ನ ತೆಗೆದುಕೊಂಡು ಹೋಗುವಾಗ, ಆ ಪಾತ್ರೆ ಏನಾದ್ರೂ ಒಂದ್ ವೇಳೆ ಗಲೀಜಾಗಿದ್ರೆ, ಏನಾದ್ರೂ ಒಂದು ರೀತಿಯಲ್ಲಿ ಅದು ಕೊಳಕಾಗಿದ್ರೆಗಿನ ನಾವೇನ್ ಮಾಡ್ತೀವಿ ಹೇಳಿ ಅದನ್ನ? ಆ ಪಾತ್ರೆಯನ್ನು ತೊಳೆದುಕೊಂಡು ಹೋಗಿ ಆ ಹಾಲನ್ನ ಸ್ವೀಕರಿಸ್ತೀವಿ. ಯಾಕ್ ತೊಳಿಬೇಕು ಆ ಪಾತ್ರೆಯನ್ನ? ಬರುವಂತ ಹಾಲು ಶುದ್ಧವಾಗಿರುವಂತದ್ದು, ಬೆಳ್ಳಗಿರುವಂತದ್ದೇ ಅಲ್ವಾ? ಮತ್ತೆ ಪಾತ್ರೆಯನ್ನು ನಾವ್ ಯಾಕೆ ತೊಳಿಬೇಕಂತಂದ್ರೆ, ಬರುವಂತ ಹಾಲು ಬೆಳ್ಳಗಿರುವಂತದ್ದು, ಶುದ್ಧವಾಗಿರುವಂತದ್ದೇ. ಆದ್ರೆ ಆ ಬೆಳ್ಳಗಿರುವಂತ, ಶುದ್ಧವಾಗಿರುವಂತ ಹಾಲು ಪಾತ್ರೆಯಲ್ಲಿ ಬಂದ ನಂತರ ಕೂಡ ಅದು ಹಾಗೇನೆ ಬೆಳ್ಳಗೆ ಶುದ್ಧವಾಗಿರ್ಬೇಕಾದ್ರೆ, ಮೊದಲು ಪಾತ್ರೆ ಏನಾಗಿರ್ಬೇಕು ಹೇಳಿ? ನೀಟಾಗಿರ್ಬೇಕು. ಆದುದರಿಂದ ಪಾತ್ರೆಯನ್ನು ತೊಳೆದುಕೊಂಡು ನಾವು ಹೋಗಿ ಏನ್ ಮಾಡ್ತೀವಿ? ಹಾಲನ್ನ ಕೆರಿತೀವಿ. ಅದೇ ಪ್ರಕಾರ ದೇವರ ಮಾತುಗಳು ಕೂಡ ಶುದ್ಧವಾಗಿರುವಂತದ್ದು, ಅಮೂಲ್ಯವಾಗಿರುವಂತದ್ದು, ಶ್ರೇಷ್ಠವಾದದ್ದು ಪ್ರಿಯರೇ. ಆ ಶ್ರೇಷ್ಠವಾದಂತ ಮಾತುಗಳು ನಮ್ಮ ಹೃದಯದಲ್ಲಿ ಬಂದ ನಂತರ, ಯಾವ ರೀತಿ ವಾಕ್ಯ ಬಂದ ನಂತರ ಅದು ನಮ್ಗೆ ತಕ್ಕ ಯಾವ ರೀತಿ ಬಂದಿದೆ ಅದೇ ಪ್ರಕಾರ ಫಲಿಸ್ಬೇಕಾದ್ರೆ, ಆ ವಾಕ್ಯಗಳನ್ನ ಸ್ವೀಕರಿಸುವಂತ ನಿಮ್ಮ ಹೃದಯಗಳು ಶುದ್ಧವಾಗಿರ್ಬೇಕು. ಆ ಶುದ್ಧ ಹೃದಯದಿಂದ ದೇವರ ಮಾತುಗಳನ್ನ ನಾವು ಅಂಗೀಕರಿಸಿದಾಗಲೇ, ದೇವರ ಮಾತುಗಳು ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಅದ್ರ ಪ್ರಕಾರ ನಾವು ನಡೆದುಕೊಳ್ಳಲಿಕ್ಕೂ ಸಾಧ್ಯ ಆಗಿರೋದ್ರಿಂದ, ವಾಕ್ಯ ಕೇಳೋದ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಯಾವಾಗ್ಲೂ ಸಹ ಪ್ರಿಯರೇ ಯಾರೇ ಆಗಿರ್ಬೋದು, ಹೇಳುವಂತ ವ್ಯಕ್ತಿಯನ್ನು ಕುರಿತು ನಾವು ನೋಡದಂತೆ ವಾಕ್ಯವನ್ನು ನೋಡ್ಬೇಕು. ವಾಕ್ಯವನ್ನು ನೋಡುವುದಕ್ಕಿಂತ ಮುಂಚೆ ನಮ್ಮಲ್ಲಿ ವಾಕ್ಯವನ್ನು ನಾವು ಅದನ್ನ ಸ್ವೀಕರಿಸುವಾಗ ಯಾವಾಗ್ಲೂ ಸಹ ಶುದ್ಧ ಹೃದಯದಿಂದ ನಾವು ಸ್ವೀಕರಿಸುವಂತದ್ದನ್ನ ಕಲಿಬೇಕು. ಓಕೆ, ಇದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಯಾವಾಗ್ಲೂ ಸಹ ಮೆಸೇಜ್ ಕೇಳುವಾಗಲೂ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗಿರುವಂತ ಇದು ಪ್ರಾಮುಖ್ಯವಾದ ವಿಷಯ. ಓಕೆ, ಈ ದಿನ ಮತ್ತೆ ನಾವು ಆಲೋಚನೆ ಮಾಡೋದಕ್ಕೆ ಹೋಗ್ತಿರುವಂತ ಅಂಶದಲ್ಲಿ ನಾವು ಹೋಗೋದಾದ್ರೆ, ರಕ್ಷಣೆಯ ಶ್ರೇಷ್ಠತೆ ಪ್ರಿಯರೇ. ಈ ರಕ್ಷಣೆಯ ಶ್ರೇಷ್ಠತೆಯನ್ನು ಕುರಿತು ನಾವು ಆಲೋಚನೆ ಮಾಡೋದಾದ್ರೆ, ಇಷ್ಟಕ್ಕೂ ರಕ್ಷಣೆ ಎನ್ನುವಂಥದ್ದನ್ನು ನಾವು ಅಂದುಕೊಂಡ್ರೆ ಆಗಿರುವಂತದ್ದ, ಅಥವಾ ನಾವು ಅಂದುಕೊಂಡ್ರೆ ಆಗುವಂತದ್ದ ಪ್ರಿಯರೇ? ಅಂದ್ರೆ ರಕ್ಷಣೆ ಎನ್ನುವಂಥದ್ದು ನಾವು ಅಂದುಕೊಂಡ್ರೆ ಆಗಿಲ್ಲ, ನಾವು ಅಂದುಕೊಂಡ್ರೆ ಆಗುವಂತದ್ದು ಕೂಡ ಅಲ್ಲ. ಹೇಗೆ ಆಯ್ತು ಅಂತಂದ್ರೆ, ಆ ದೇವರ ಕೃಪೆ ಮೂಲಕ ಈ ರಕ್ಷಣೆ ಎನ್ನುವಂಥದ್ದು ಆಯ್ತು ಪ್ರಿಯರೇ. ಒಂದ್ಸರಿ ಆ ಮಾತು ಸಹ ನಾವು ನೋಡೋದಾದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಇರುತ್ತೆ ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ಎರಡನೇ ಅಧ್ಯಾಯ 8ನೇ ವಚನ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆಂಟಿ, ನಾನು ಹೇಳೋದು ಕೇಳಿಸ್ತಾ ಇದೆಯಲ್ಲ ಆಂಟಿ? ಕೇಳಿಸ್ತಿದೆ ಬ್ರದರ್. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಸಹ ಆಸ್ಪದವಿಲ್ಲ ಅಂತ ಪ್ರಿಯರೇ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ದೇವರ ಒಂದು ಪವಿತ್ರಾತ್ಮರ ಸಹಾಯದ ಮೂಲಕ, ಪ್ರೇರಣೆ ಮೂಲಕ ಭಕ್ತನಾದಂತ ಪೌಲನು ಎಫೆಸದವರಿಗೆ ಬರೆದು ಹೇಳುತ್ತಿರುವಂತ ಮಾತು ಏನಂತಂದ್ರೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀವಿ ಅಂತ. ಅಂದ್ರೆ ಈ ರಕ್ಷಣೆ ಎನ್ನುವಂಥದ್ದು ನಾವು ಅಂದುಕೊಂಡ್ರೆ ಆಗುವಂತದ್ದಲ್ಲ, ಇದು ನಮ್ಮಿಂದ ಉಂಟಾದದ್ದಲ್ಲ, ದೇವರ ಕೃಪೆ ಮೂಲಕ ಉಂಟಾಗಿರುವಂತದ್ದು ಈ ರಕ್ಷಣೆ ಎನ್ನುವಂಥದ್ದು. ಇಷ್ಟಕ್ಕೂ ಈ ರಕ್ಷಣೆಯನ್ನು ಕುರಿತು ದೇವರು ಯಾವಾಗ ಆಲೋಚನೆ ಮಾಡಿದ್ರು? ಯಾವಾಗ ಯೇಸು ಕ್ರಿಸ್ತರನ್ನ ಸುಮಾರು 2000 ವರ್ಷಗಳಿಂದ ಕಳಿಸಿಕೊಟ್ರಲ್ವ ಭೂಮಿ ಮೇಲೆ, ಅವಾಗ ಆಲೋಚನೆ ಮಾಡಿ ಕಳಿಸಿಕೊಟ್ರ ಯೇಸು ಕ್ರಿಸ್ತರನ್ನ? ಅವಾಗ ಏನಾದ್ರು ಈ ರಕ್ಷಣೆ ಕುರಿತು ದೇವರು ಆಲೋಚನೆ ಮಾಡಿದ್ರಪ್ರೆ? ಯಾವಾಗ ಆಲೋಚನೆ ಮಾಡಿದ್ರು ಅಂತ ನಾವು ಆಲೋಚನೆ ಮಾಡೋದಾದ್ರೆ, ಅವಾಗಲ್ಲ, ಅನಾದಿ ಕಾಲ ಅಂತ ಪ್ರೇರೆ. ನೋಡಿ, ಒಂದ್ಸಲ ಇದೇ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಇರುತ್ತೆ ನೋಡಿ. ಇದೇ ಎಫೆಸ 3ನೇ ಅಧ್ಯಾಯ 11ನೇ ವಚನ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತರಲ್ಲಿ ತಂದೆಯಾದ ದೇವರು ಒಂದು ಅನಾದಿ ಕಾಲದಿಂದ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಅಂತೆ. ಆ ಸಂಕಲ್ಪ ಏನಂತ ನೋಡುವಾಗ, ಈ ದಿನ ನೀವು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದೀವಲ್ವಾ, ಆ ರಕ್ಷಣೆಯ ಸಂಕಲ್ಪ ಪ್ರೇರೆ. ಯಾವಾಗ ಇದು ಮಾಡಿರುವಂತದ್ದು ಅಂತಂದ್ರೆ, ಯೇಸು ಕ್ರಿಸ್ತರನ್ನು ಸುಮಾರು 2000 ವರ್ಷಗಳಿಂದ ಭೂಮಿ ಮೇಲೆ ಕಳಿಸಿಕೊಟ್ರಲ್ವಾ, ಆಗ ಮಾಡಿರುವಂತ ಆಲೋಚನೆ ಅಲ್ಲ, ಅನಾದಿ ಕಾಲ ಅಂದ್ರೆ ಯಾವಾಗ? ಆದಿಕಾಂಡದಲ್ಲಿ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೀವಿ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತ. ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದಿಯಲ್ಲಿ ಏನು ಉಂಟಾಯ್ತು? ಆಕಾಶ, ಭೂಮಿ, ಸರ್ವ ಸೃಷ್ಟಿ ಯಾವಾಗ ಉಂಟಾಯ್ತು? ಆದಿಯಲ್ಲಿ ಉಂಟಾಯ್ತು. ಆದ್ರೆ ದೇವರು ಮಾಡಿರುವಂತ ಸಂಕಲ್ಪ
ಈ ರಕ್ಷಣೆಯನ್ನು ಕುರಿತು ಯೇಸು ಕ್ರಿಸ್ತರ ಮೂಲಕ ನಮಗೆ ಕೊಡ್ಬೇಕಾಗಿರುವಂತ ಈ ರಕ್ಷಣೆಯನ್ನು ಯಾವಾಗ ಆಲೋಚನೆ ಮಾಡಿದಾರಂತೆ? ಆದಿಯಲ್ಲಿ ಅಲ್ಲ, ಅನಾದಿ ಕಾಲದಲ್ಲಿ. ಅನಾದಿ ಕಾಲ ಅಂತಂದ್ರೆ ಆದಿ ಕಾಲಕ್ಕಿಂತ ಮುಂಚೆ ಇರುವಂತ ಕಾಲವನ್ನು ಅನಾದಿ ಕಾಲ ಅಂತೀವಿ. ಅಂದ್ರೆ ಅನಾದಿ ಕಾಲದಲ್ಲಿ ಈ ಲೋಕವನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿಯೇ ದೇವರ ಆಲೋಚನೆ ನಮ್ಮ ವಿಷಯದಲ್ಲಿ ಆಲೋಚನೆ ಮಾಡಿದ್ದಾರೆ. ಅಂತಂದ್ರೆ ಭೂಮಿ ಮೇಲೆ ನನ್ನ ಮಕ್ಕಳನ್ನ ಉಂಟು ಮಾಡ್ಬೇಕು ಅಂತ ಅಂದ್ಕೊಂಡಾಗ ನನ್ನ ಮಕ್ಕಳನ್ನ ಉಂಟು ಮಾಡ್ತೀನಿ, ಮಾಡಿದ ನಂತರ ಅವರು ದಾರಿ ತಪ್ತಾರೆ. ದಾರಿ ತಪ್ಪಿದ ನಂತರ ಅವರನ್ನ ನಾನು ಕಾಪಾಡೋದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು ಅಂತಂದು ಆ ಒಂದು ಈ ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿಯೇ ನಮಗೆ ರಕ್ಷಣೆಯನ್ನು ಕೊಡೋದಕ್ಕೋಸ್ಕರ ಯೇಸು ಕ್ರಿಸ್ತರನ್ನ ಜಗದುತ್ಪತ್ತಿಗೆ ಮುಂಚೆನೆ ದೇವರು ನೇಮಿಸಿದ್ದಾರೆ ಅಂತ ಪ್ರೇರೆ. ಜಗದುತ್ಪತ್ತಿಗೆ ಮುಂಚೆನೆ ನೇಮಿಸಿದ್ದಾರೆ ಅಂತ ನೋಡಿ. ಆ ಮಾತನ್ನು ನಾವು ನೋಡೋದಾದ್ರೆ ಮೊದಲನೇ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಇರುತ್ತೆ ನೋಡಿ ಪ್ರೇರೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಅಂದ್ರೆ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಓಕೆ, ಅದೆಲ್ಲ 20ನೇ ವಚನ ನೋಡಿ ಒಂದ್ಸರಿ. 20ನೇ ವಚನದಲ್ಲಿ ಇರುತ್ತೆ ಪ್ರೇರೆ. ಓಕೆ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಮಗಾಗಿ ಪ್ರತ್ಯಕ್ಷನಾದನು. ಜಗದುತ್ಪತ್ತಿಗೆ ಗೊತ್ತು ಮಾಡಲ್ಪಟ್ಟು ಯಾರು? ಯೇಸು ಕ್ರಿಸ್ತರು ಜಗದುತ್ಪತ್ತಿಗೆ ಗೊತ್ತು ಮಾಡಲ್ಪಟ್ಟಿದ್ದಾರೆ ಅಂತ. ಅಂದ್ರೆ ಜಗದುತ್ಪತ್ತಿಗಿಂತ ಮುಂಚಿತವಾಗಿ, ಅಂದ್ರೆ ಜಗತ್ತು ಉಂಟಾಗೋದಕ್ಕಿಂತ ಮುಂಚಿತವಾಗಿ ನೇಮಿಸಲ್ಪಟ್ಟಿದ್ದಾರೆ ಅಂತೆ. ಯಾವುದಕ್ಕೋಸ್ಕರ? ನಮಗೆ ನಿಮಗೆ ರಕ್ಷಣೆಯನ್ನು ತರುವುದಕ್ಕೋಸ್ಕರ. ಅಂದ್ರೆ ಓವರ್ ಆಲ್ ಆಗಿ ನಾವು ಟೋಟಲ್ ಆಗಿ ಆಲೋಚನೆ ಮಾಡೋದಾದ್ರೆ ಪ್ರೇರೆ, ನಮಗೆ ಬಂದಂತ ಈ ಒಂದು ರಕ್ಷಣೆ ಎನ್ನುವಂತ ಭಾಗ್ಯ ಏನಾದ್ರೂ ಇದೆ ಅಲ್ವಾ, ಇದು ದೇವರು ನಿನ್ನೆ ಮೊನ್ನೆ ಮಾಡಿರುವಂತ ಆಲೋಚನೆ ಅಲ್ಲ. ಯೇಸು ಕ್ರಿಸ್ತರನ್ನು ಸುಮಾರು 2000 ವರ್ಷಗಳಿಂದ ಕಳಿಸಿಕೊಟ್ರಲ್ಲ, ಆಗ ಮಾಡಿ ಕಳಿಸಿರುವಂತ ಆಲೋಚನೆ ಅಲ್ಲ. ಈ ಜಗತ್ತು ಉಂಟು ಮಾಡೋದಕ್ಕಿಂತ ಮುಂಚೆಯೇ ನಮಗೋಸ್ಕರ ದೇವರು ಆಲೋಚನೆ ಮಾಡಿ ನಮ್ಮನ್ನು ನಿಮ್ಮನ್ನು ಕಾಪಾಡೋದಕ್ಕೋಸ್ಕರ, ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ಸೇರಿಸೋದಕ್ಕೋಸ್ಕರ ತನ್ನ ಪ್ರಿಯ ಕುಮಾರನನ್ನು ಜಗದುತ್ಪತ್ತಿಗೆ ಮುಂಚೆನೆ ದೇವ್ರು ಏನ್ ಮಾಡಿದ್ದಾರೆ ಅಂತ ನೋಡುವಾಗ ನೇಮಿಸಿದ್ದಾರೆ ಅಂತ ಪ್ರಿಯರೇ. ಯಾವ್ದಕ್ಕೋಸ್ಕರ? ನಮಗೂ ನಿಮಗೂ ರಕ್ಷಣೆಯನ್ನು ತರೋದಕ್ಕೋಸ್ಕರ ಯೇಸು ಕ್ರಿಸ್ತರನ್ನ ನೇಮಿಸಿದ್ದಾರೆ ಅಂತಂದ್ರೆ, ಈ ರಕ್ಷಣೆ ಎನ್ನುವಂಥದ್ದು ದೇವರು ಯಾವಾಗ ಆಲೋಚನೆ ಮಾಡಿದ್ದಾರೆ ಅಂತಂದ್ರೆ, ಜಗತ್ತು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ, ನಮ್ಮನ್ನು ನಿಮ್ಮನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿಯೇ ನಮ್ಮನ್ನು ಕುರಿತು ದೇವರು ಆಲೋಚನೆ ಮಾಡಿರುವಂತದ್ದು ಪ್ರೇರೆ. ಇಷ್ಟು ಒಂದು ಮಹಾ ಸಂಕಲ್ಪವನ್ನು, ದೇವರ ಒಂದು ಅನಾದಿ ಸಂಕಲ್ಪ ಮನುಷ್ಯರು ಹೇಗೆ ಅಂತಂದ್ರೆ ಪ್ರೇರೆ, ಮನುಷ್ಯರಲ್ಲಿರುವಂತ ಒಂದು ಕೆಟ್ಟ ಗುಣ ಏನಂತಂದ್ರೆ, ದೇವರು ಎಷ್ಟೇ ಒಳ್ಳೇದನ್ನು ಮಾಡಿದ್ರು, ಎಷ್ಟೇ ಮನುಷ್ಯರಿಗೆ ಒಳ್ಳೇದ್ ಮಾಡಿದ್ರು ಸಹ ಅದನ್ನು ಬೇಗನೆ ಮರೆತು ಹೋಗ್ತಾ ಇರ್ತಾನೆ ಪ್ರೇರೆ ಮನುಷ್ಯ. ಯಾಕೆಂತಂದ್ರೆ ರಕ್ಷಣೆ ಎನ್ನುವಂಥದ್ದನ್ನ ದೇವರು ಒಂದು ಅನಾದಿ ಸಂಕಲ್ಪವಾಗಿ ಇಟ್ಕೊಂಡು ನಮಗೋಸ್ಕರ ಉಂಟು ಮಾಡಿದ್ರೆ, ಆ ಒಂದು ಅನಾದಿ ಕಾಲದಲ್ಲಿಯೇ ನಮಗೋಸ್ಕರ ಯೇಸು ಕ್ರಿಸ್ತರನ್ನ ನೇಮಿಸಿ, ಮತ್ತೆ 2000 ವರ್ಷಗಳಿಂದ ಯೇಸು ಕ್ರಿಸ್ತರನ್ನ ಭೂಮಿ ಮೇಲೆ ಕಳಿಸಿ ಆತನ ಒಂದು ಪ್ರಾಣ ತ್ಯಾಗದ ಮೂಲಕ ನಮಗೂ ನಿಮಗೂ ರಕ್ಷಣೆಯನ್ನು ದೇವರು ಉಂಟು ಮಾಡಿದ್ರೆ, ಆ ರಕ್ಷಣೆಯಲ್ಲಿ ಬಂದಂತ ವ್ಯಕ್ತಿಗಳು ಯಾವ ರೀತಿ ಇದ್ದಾರೆ ಅಂತ ನೋಡುವಾಗ, ಆ ರಕ್ಷಣೆಯನ್ನು ತಾತ್ಸಾರ ಮಾಡುವವರಾಗಿದ್ದಾರೆ ಅಂತ ಬೇರೆ, ನಿರ್ಲಕ್ಷ್ಯ ಮಾಡುವವರಾಗಿದ್ದಾರೆ ಅಂತ. ಅಂದ್ರೆ ಅನಾದಿ ಕಾಲದಿಂದ ದೇವರು ಮಾಡಿರುವಂತಹ ಸಂಕಲ್ಪವನ್ನ ತಾತ್ಸಾರ ಮಾಡುವವರಾಗಿದ್ದಾರೆ ಮನುಷ್ಯರು. ಈ ರೀತಿಯಲ್ಲಿ ಅಂದ್ರೆ ದೇವರು ಮಾಡಿರುವಂತ ಒಂದು ಅನಾದಿ ಕಾಲದ ಸಂಕಲ್ಪವನ್ನು ತಾತ್ಸಾರ ಮಾಡುವವರಾಗಿ ತಮಗೆ ತಾವೇ ನಾಶವನ್ನು ಉಂಟು ಮಾಡಿಕೊಂಡಿರುವಂತವ್ರು ಇದ್ದಾರೆ. ಅದನ್ನು ಹೇಳುತ್ತಾ ಭಕ್ತನಾದಂತಹ ಪೌಲನು, ಅಪೊಸ್ತಲನಾದಂತಹ ಪೌಲನು ಇಬ್ರಿಯರಿಗೆ ಬರಿತಾ ಒಂದು ಮಾತನ್ನು ಹೇಳುತ್ತಾ ಪ್ರಿಯರೇ, ಈ ರೀತಿ ದಾರಿ ತಪ್ಪಿದವರು, ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡುವವರು ಇದ್ದಾರೆ. ನೀವು ಅಂತ ಒಂದು ಕ್ಯಾಟಗರಿಯಲ್ಲಿ ನೀವು ಸೇರಿರುವವರು ಆಗಿರಬಾರ್ದು ಎಂದು ಸಭೆಯನ್ನು ಎಚ್ಚರಿಸಿ ಬರ್ತಿರುವಂತ ಮಾತನ್ನು ಒಂದ್ಸರಿ ನಾವು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ರಿಂದ ನೋಡೋಣ ಪ್ರೇರೆ. 15, 16. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15 ಮತ್ತು 16ನೇ ವಚನ. ಪರಿಶುದ್ಧತೆ ಇಲ್ಲದೆ ಓದ್ತಿರೋಣ. ಓಕೆ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರೂ ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಭಕ್ತನಾದಂತ ಪೌಲನವರ ಮೂಲಕ ದೇವರು ನಮ್ಮನ್ನ ಎಚ್ಚರಿಸಿ, ಸಭೆಯನ್ನು ಕುರಿತು ಎಚ್ಚರಿಸಿ ಬರಿತಿರುವಂತ ಮಾತು ಏನಂತ ನೋಡುವಾಗ ಪ್ರೇರೆ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ. ದೇವರ ಕೃಪೆಗೆ ತಪ್ಪಿ ಅಂತಂದ್ರೆ, ದೇವರ ಕೃಪೆ ಅಂದ್ರೆ ಏನು? ಇಷ್ಟಕ್ಕೂ
ದೇವ್ರ ಕೃಪೆ ಅಂದ್ರೆ ಯಾವುದು ಅಂದ್ರೆ ನಾವು ನೀವು ಬಂದಂತ ಈ ರಕ್ಷಣೆ ಅಂದ್ರೆ ನಿಮ್ಮ ಮುಂದೆ ಬಂದಿರುವಂತ ಈ ರಕ್ಷಣೆಯಲ್ಲಿ ನಾವೇನಾದ್ರೂ ಬಂದಿದೀವಲ್ವಾ, ಈ ರಕ್ಷಣೆಯೇ ದೇವರ ಕೃಪೆ ಮೂಲಕ ಬಂದಿರುವಂತದ್ದು. ಈ ದೇವರ ಕೃಪೆ ಮೂಲಕ ಬಂದಂತ ರಕ್ಷಣೆಗೆ ನಾವು ಯಾರು ಸಹ ಹಿಂಜರಿಯದಂತೆ, ತಪ್ಪಿ ಹೋಗದಂತೆ, ಅಂದ್ರೆ ತಪ್ಪಿ ಹೋಗುವಂತವರು ಆಗ್ಲೇ ಬಂದಿದ್ದಾರೆ ಅಂತ ನೋಡುವಾಗ ಈಗ ಬಂದಿಲ್ಲ ಪ್ರಿಯರೇ. ಆ ದೇವರ ಒಂದು ರಕ್ಷಣೆ ಭಾಗ್ಯದಲ್ಲಿ ಬಂದ ನಂತರ ಅದನ್ನು ನಿರ್ಲಕ್ಷ್ಯ ಮಾಡುವವರು ಈಗ ನಮ್ಮ ಕಾಲದಲ್ಲಿ ಬಂದಿಲ್ಲ, ಮೊದಲನೇ ಶತಮಾನದಲ್ಲಿಯೇ ಬಂದಿದ್ದಾರೆ. ಆಗಿರೋದ್ರಿಂದ ಸಭೆಯನ್ನು ಎಚ್ಚರಿಸಿ ಪೌಲರವರು ಹೇಳುವಂತ ಮಾತು ಏನಂತಂದ್ರೆ, ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿರದಂತೆ ಜಾಗ್ರತೆಯಿಂದ ನೋಡಿರಿ. ನಿಮ್ಮಲ್ಲಿರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಂತವ್ರು ನಿಮ್ಮಲ್ಲಿ ಇರದಂತೆ ನೀವು ನೋಡಿಕೊಳ್ಳ್ರಿ ಅಂತ ಹೇಳ್ತಾ ಇಲ್ಲ, ಅಂತವರು ನಿಮ್ಮಲ್ಲಿ ಇರದಂತೆ ಜಾಗರೂಕತೆಯಿಂದ ನೋಡಿಕೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ. ದೇವರ ಕೃಪೆಗೆ ತಪ್ಪುವಂತದ್ದು, ದೇವರ ಕೃಪೆಯಿಂದ ಬಂದಂತ ರಕ್ಷಣೆಯನ್ನ ನಿರ್ಲಕ್ಷ್ಯ ಮಾಡುವಂತವರು ನಿಮ್ಮಲ್ಲಿ ಇರಬಾರ್ದು ಎಂದು ಹೇಳುತ್ತಾ ಒಬ್ಬ ವ್ಯಕ್ತಿಯನ್ನು ಕುರಿತು ಇಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಯಾರಂತ ನೋಡುವಾಗ ಏಸಾವನು. ಯಾರಪ್ಪ ಏಸಾವನು ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರುವಂತ ಕ್ಯಾರೆಕ್ಟರ್ನ ಎತ್ತುತ್ತಾ ಆ ವ್ಯಕ್ತಿಯನ್ನು ಕುರಿತು ಹೇಳ್ತಾ ನಮ್ಮನ್ನೆಲ್ಲರನ್ನು ಸಹ ಎಚ್ಚರಿಸ್ತಾ ಇದ್ದಾರೆ ಪ್ರೇರೆ. ರಕ್ಷಣೆ ಭಾಗ್ಯವನ್ನು ನಿರ್ಲಕ್ಷ್ಯ ಮಾಡಿದಂತವರಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡುತ್ತಾ ಅದರಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಏಸಾವನನ್ನು ಕುರಿತು ಹೇಳುತ್ತಾ ನಮ್ಮನ್ನು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇಷ್ಟಕ್ಕೂ ಏಸಾವನು ಯಾರು ಅಂತ ನಾವು ನೋಡೋದಾದ್ರೆ, ಅಬ್ರಹಾಮನಿಂದ ಈಸಾಕನು ಬಂದ್ರೆ ಆ ಈಸಾಕನಿಂದ ಇಬ್ಬರು ಮಕ್ಕಳು ಬರ್ತಾರೆ, ಏಸಾವನು ಮತ್ತು ಯಾಕೋಬನು. ಅದರಲ್ಲಿ ಈಸಾಕನಿಗೆ ಜ್ಯೇಷ್ಠ ಪುತ್ರನೇ ಈ ಏಸಾವನು. ಇಷ್ಟಕ್ಕೂ ಏಸಾವನು ಏನ್ ತಪ್ಪು ಮಾಡ್ತಾನೆ, ಈತನ ಮಾಡುವಂತ ಮಿಸ್ಟೇಕ್ ಆದ್ರೂ ಏನು? ಯಾಕಂತಂದ್ರೆ ಈತನಂತ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗರೂಕತೆಯಿಂದ ನೋಡ್ಕೊಳ್ರಿ ಅಂತ ಹೇಳ್ತಾ ಇದಾರಲ್ವಾ. ಇಷ್ಟಕ್ಕೂ ಏಸಾವನು ಮಾಡಿರುವಂತ ಮಿಸ್ಟೇಕ್ ತಪ್ಪು ಏನಂತ ನಾವು ಒಂದ್ಸಾರಿ ಆಲೋಚನೆ ಮಾಡೋದಾದ್ರೆ ಪ್ರಿಯರೇ, ಅಲ್ಲೇ 16ನೇ ವಚನದಲ್ಲಿ ಇರುತ್ತೆ ನೋಡಿ, 3ನೇ ಸಾಲಿನಿಂದ ಓದ್ತಾ ಇದ್ದೀನಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಆ ಏಸಾವನು ಅಂತ ಏನ್ ಮಾಡಿದಾನಂತಂದ್ರೆ, ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟಿದ್ದಾನಂತೆ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಒಂದು ನಿಯಮ ಇತ್ತು ಪ್ರೇರೆ, ಏನಂತ ನೋಡುವಾಗ, ಒಬ್ಬ ತಂದೆಗೆ ಮಕ್ಕಳು ಜನಿಸಿದ್ದಾರೆ ಅಂತಂದ್ರೆ ಆ ಮಕ್ಕಳಲ್ಲಿ ಯಾರು ಆತನಿಗೆ ಪ್ರಥಮ ಫಲವಾಗಿ ಜನಿಸಿರ್ತಾರೋ, ಜ್ಯೇಷ್ಠ ಪುತ್ರರಾಗಿ ಜನಿಸಿರ್ತಾರೋ ಆತನಿಗೆ ತಂದೆಯಿಂದ ಆಶೀರ್ವಾದವನ್ನು ಬಾಧ್ಯವಾಗಿ ಪಡೆಯುವಂತಹ ಒಂದು ಹಕ್ಕು ಇತ್ತು ಪ್ರಿಯರೇ. ಚೊಚ್ಚಲತನದ ಹಕ್ಕು ಅಂತೀವಿ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ತಂದೆಗೆ ಹುಟ್ಟಿದಂತ ತಂದೆಯಿಂದ ಬಂದಂತ ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರನಿಗೆ ಮಾತ್ರ ಒಂದು ಹಕ್ಕು ಇತ್ತು, ಒಂದು ಬಾಧ್ಯವಾಗಿ, ಅಂದ್ರೆ ತನ್ನ ತಂದೆಯಿಂದ ಬಾಧ್ಯವಾಗಿ ಆಶೀರ್ವಾದಗಳನ್ನ ಪಡೆಯುವಂತ ಒಂದು ಭಾಗ್ಯ, ಒಂದು ಹಕ್ಕು ಯಾರಿಗಿತ್ತು ಅಂತಂದ್ರೆ, ಯಾರು ಪ್ರಥಮ ಫಲವಾಗಿ ಹುಟ್ಟಿರ್ತಾರೋ, ಯಾರು ಜ್ಯೇಷ್ಠ ಕುಮಾರರಾಗಿ ಹುಟ್ಟಿರ್ತಾರೋ ಅವರಿಗೆ ಆ ಒಂದು ಭಾಗ್ಯ ಇತ್ತು. ಆ ಒಂದು ಭಾಗ್ಯವನ್ನು ಈಗ ಏಸಾವನು ಮತ್ತೆ ಏಸಾವನು ಯಾಕೋಬನು ಇದ್ರೆ ಏಸಾವನಿಗೆ ಆ ಭಾಗ್ಯ ಸಿಕ್ಕಿದೆ. ಆದ್ರೆ ಇಲ್ಲಿ ದೌರ್ಭಾಗ್ಯದ ಪರಿಸ್ಥಿತಿ ಏನಂತ ನೋಡುವಾಗ, ಆ ಒಂದು ಚೊಚ್ಚಲತನದಿಂದ ಬರುವಂತ ಆ ಬಾಧ್ಯವಾಗಿ ಪಡಿಬೇಕಾಗಿರುವಂತ ಆಶೀರ್ವಾದವನ್ನು ಏಸಾವನು ಕಳೆದುಕೊಳ್ತಾನೆ ಪ್ರೇರೆ. ಅದರಲ್ಲಿ ಯಾವುದೇ ಕಾರಣಕ್ಕೆ ಆತನ ಆಶೀರ್ವಾದ ಆತನಿಗೆ ದಕ್ಕಲ್ಲ. ಕಾರಣ ಏನಂತ ನೋಡುವಾಗ, ಈತನ ಏನ್ ಮಾಡಿದಾನೆ ಗೊತ್ತಾ, ಒಂದೇ ಒಂದು ಊಟಕ್ಕೋಸ್ಕರ ಅದನ್ನ ಕೊಟ್ಟು ಬಿಟ್ಟನು, ಮಾರಿ ಬಿಟ್ಟನು, ಅಂದ್ರೆ ನಿರ್ಲಕ್ಷ್ಯ ಮಾಡಿದನು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ದೇವರು ತಿಳಿಸ್ತಾ ಇದ್ದಾರೆ. ಒಂದ್ಸಾರಿ ಈ ಸಂದರ್ಭವನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಹೋಗಿ ನೋಡ್ಕೊಳ್ಳೋಣ, ಈತನ ಯಾವ ರೀತಿ ತಾತ್ಸಾರ ಮಾಡ್ತಾನೆ. ಇಷ್ಟಕ್ಕೂ ಈತನ ತಾತ್ಸಾರ ಮಾಡೋದಕ್ಕೆ ಕಾರಣ ಏನಂತ ಒಂದ್ಸಾರಿ ನೋಡೋದಾದ್ರೆ, ಆದಿಕಾಂಡ 25ನೇ ಅಧ್ಯಾಯ 29ರಿಂದ ನೋಡೋಣ ಪ್ರೇರೆ. ಆದಿಕಾಂಡ 25ನೇ ಅಧ್ಯಾಯ 29ರಿಂದ 33ವರೆಗೂ ನೋಡೋಣ. ಓಕೆ, 29ರಿಂದ. ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ ಏಸಾವನು ಕಾಡಿನಿಂದ ದಣಿದು ಬಂದು ಅವನಿಗೆ, ನಾನು ಬಹು ದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಏಸಾವನಿಗೆ ಏದೋಮ್ ಎಂದು ಹೆಸರಾಯಿತು. ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು ಏಸಾವನು, ಆಗಲಿ, ನನ್ನಂತ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ಆ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು ಅಲಸಂದಿ ಗುಗ್ಗರಿಯನ್ನು ಕೊಟ್ಟನು. ಏಸಾವನು ತಿಂದು ಕುಡಿದು ಎದ್ದು ಹೋದನು. ಹೀಗೆ ಅವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದನು. ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದನು.
ಒಂದು ದಿನ ಏಸಾವನು ಬೇಟೆಗಾಗಿ ಹೋಗಿದ್ದಾನೆ ಪ್ರೇರೆ. ಹೋಗಿರುವಾಗ ಆತನಿಗೆ ಯಾವುದೇ ರೀತಿ ಬೇಟೆ ಸಿಗದಿರುವುದರಿಂದ ಬಹು ದಣಿದು ಬಂದಿದ್ದಾನಂತೆ. ಆತನು ಹೇಳ್ತಾ ಇದ್ದಾನಲ್ವಾ, ನಾನು ಬಹು ದಣಿದು ಕೆಂಪಾದ ರುಚಿ ಪದಾರ್ಥವನ್ನು ನನಗೆ ಕೊಡಪ್ಪ ಅಂತ ಕೇಳ್ತಾ ಇದ್ದಾನೆ. ಅಂತಂದ್ರೆ ಒಂದು ದಿನದಲ್ಲಿ ಈ ವ್ಯಕ್ತಿ ಏನು ಎಲ್ಲಿಗೆ ಹೋಗಿದ್ದಾನೆ, ಬೇಟೆ ಆಡೋದಕ್ಕೆ ಹೋಗಿದ್ದಾನೆ. ಬೇಟೆ ಆಡಕ್ಕೆ ಹೋಗಿರುವಾಗ ಈತನಿಗೆ ಯಾವುದೇ ರೀತಿ ಬೇಟೆ ಸಿಗದೇ ಇರುವುದರಿಂದ ತುಂಬಾ ದಣಿದು ಬಂದಿದ್ದಾನೆ. ಹಾಗೆ ಬಂದ ತಕ್ಷಣನೇ ತನ್ನ ತಮ್ಮನಾದಂತ ಯಾಕೋಬನು ಒಳ್ಳೆ ರುಚಿಕರವಾದಂತಹ ಪದಾರ್ಥವನ್ನು ಅಡಿಗೆಯನ್ನು ಮಾಡುವಂತದನ್ನು ನೋಡಿದ್ದಾನೆ. ನೋಡಿದ ತಕ್ಷಣನೇ ಆ ಅಡಿಗೆ ಈತನನ್ನ ಅಂದ್ರೆ ಆಕರ್ಷಣೆಗೊಳ್ಳುವಂತೆ ಮಾಡಿದೆ ಪ್ರೇರೆ. ಅಂದ್ರೆ ಆ ಒಂದು ಊಟ ಈತನನ್ನ ಆಕರ್ಷಣೆಗೊಳ್ಳುವಂತೆ ಮಾಡಿದೆ. ನೋಡಿ, ಆತನು ಹೇಳ್ತಾ ಇದ್ದಾನೆ, ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಅಂತ. ನಮಗೂ ಸಹ ಪ್ರೇರೆ ಊಟ ಅಡಿಗೆ ಎನ್ನುವಂಥದ್ದು ಇಷ್ಟ ಆಗ್ಬೇಕಾದ್ರೆ ಅದು ರುಚಿಯಾಗಿರುತ್ತೋ ಇಲ್ವೋ ಎನ್ನುವಂಥದ್ದು ಸೆಕೆಂಡ್ರಿ. ಆದ್ರೆ ಅದು ಕಲರ್ಫುಲ್ ಆಗಿದ್ರೆ ಮನುಷ್ಯರಾದಂತ ನಾವು ಅದನ್ನ ಇಷ್ಟ ಪಡ್ತೀವಿ. ಯಾವಾಗ ಅದು ಕಲರ್ಫುಲ್, ನೋಡೋದಕ್ಕೆ ಕಲರ್ ಇದ್ರೆ ಸಾಕು. ಅದು ಟೇಸ್ಟ್ ಇರುತ್ತೋ ಇರಲ್ವೋ ಅದು ಸೆಕೆಂಡ್ರಿ. ಆದ್ರೆ ನೋಡೋದಕ್ಕೆ ತುಂಬಾ ಕಲರ್ಫುಲ್ ಆಗಿ ಕಂಡ್ರೆ ಸಾಕು, ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಇಷ್ಟ ಪಡ್ತಾ ಇರ್ತೀವಿ. ಈತನು ಸಹ ಆ ಕೆಂಪಾದ ರುಚಿ ಪದಾರ್ಥವನ್ನು ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳ್ತಾ ಇದ್ದಾನೆ. ಆ ರೀತಿ ತನು ಇಷ್ಟಪಟ್ಟಿದ್ದಕ್ಕಾಗಿ ಆ ರೀತಿ ಹೇಳಿದ್ದಕ್ಕಾಗಿ ತನಗೆ ಏದೋಮ್ ಎಂದು ಹೆಸರು ಬರುತ್ತೆ ಪ್ರೇರೆ. ಏದೋಮ್ ಅಂತಂದ್ರೇನೆ ಅದರ ಒಂದು ಅರ್ಥ ನಾವು ಕೆಳಗಡೆ ಫುಟ್ನೋಟ್ ನಲ್ಲಿ ನೋಡಿದ್ರೆ ಏದೋಮ್ ಎನ್ನುವಂತ ಒಂದು ಅರ್ಥಕ್ಕೆ ಕೆಂಪು ಎನ್ನುವಂತದ್ದನ್ನು ಸೂಚಿಸುತ್ತೆ ಪ್ರೇರೆ. ಅಂದ್ರೆ ಟೋಟಲ್ ಆಗಿ ಒಂದು ಊಟವನ್ನ ಈತನ ಏನ್ ಮಾಡಿದಾನೆ ಅಂತಂದ್ರೆ ಆ ಕ್ಷಣದಲ್ಲಿ, ಆ ಒಂದು ಸಂದರ್ಭದಲ್ಲಿ ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ತನ್ನ ಬಾಧ್ಯವಾಗಿ ತನ್ನ ತಂದೆಯಿಂದ ಬಾಧ್ಯವಾಗಿ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿರುವಂತದ್ದನ್ನ ಈ ವ್ಯಕ್ತಿ ಏನ್ ಮಾಡಿದಾನೆ ಗೊತ್ತಾ? ತಾತ್ಸಾರ ಮಾಡಿದಾನೆ ಪ್ರೇರೆ. ಆ ಒಂದು ಹೊತ್ತು ಈ ಊಟ ಈತನ ಮಾಡದೆ ಹೋಗಿದ್ರೆ ಈತನೇನಾದ್ರೂ ಸಾಯ್ತಾ ಇದ್ನ ಪ್ರೇರೆ? ನೋಡಿ ಎಷ್ಟು ಟೆಂಪ್ಟ್ ಆಗಿದ್ದಾನೆ ಈ ವ್ಯಕ್ತಿ ಅಂತ ನಾವು ನೋಡೋದಾದ್ರೆ 34ನೇ ವಚನ ಕೊನೆಯದಾಗಿ, ಹೀಗೆ ಅವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದನು. 33ನೇ ವಚನ, ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ, ಇನ್ನು 32ನೇ ವಚನ, ಆಗಲಿ ನನ್ನಂತ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಪ್ರಯೋಜನವೇನು ಅಂತ ಹೇಳ್ತಾರೆ. ಅಂದ್ರೆ ಪ್ರಾರಂಭದಲ್ಲಿ ಈತನು ಜ್ಯೇಷ್ಠ ಪುತ್ರನಾಗಿ ಬಂದಿದ್ದಾನೆ. ಈತನಿಗೆ ಒಂದು ಹಕ್ಕು ಇದೆ, ಈತನಿಗೆ ಒಂದು ಬಾಧ್ಯತೆ ಇದೆ. ಏನು ಗೊತ್ತಾ? ತಂದೆಯಿಂದ ಆಶೀರ್ವಾದವನ್ನು ಬಾಧ್ಯವಾಗಿ ಪಡೆಯುವಂತ ಒಂದು ಭಾಗ್ಯ, ಒಂದು ಹಕ್ಕು ಈತನಿಗಿದೆ. ಆ ಹಕ್ಕು ಈತನ ಏನ್ ಮಾಡಿದಾನೆ ಗೊತ್ತಾ? ಕಳ್ಕೊಂಡಿದ್ದಾನೆ ಪ್ರೇರೆ. ಹೇಗೆ ಅಂತಂದ್ರೆ ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನ ತನ್ನ ತಮ್ಮನಿಗೆ ಮಾರಿದ್ದಾನೆ ಪ್ರೇರೆ. ಮಾರಿ ಏನ್ ಮಾಡಿದಾನೆ? ಚೊಚ್ಚಲತನದ ಹಕ್ಕನ್ನ ತಾತ್ಸಾರ ಮಾಡಿದನು ಅಂತ ನಮಗೆ ಬರೆಯಲ್ಪಟ್ಟಿದೆ. ತಾತ್ಸಾರ ಮಾಡಿದ ನಂತರ ಪಶ್ಚಾತ್ತಾಪ ಪಟ್ರು ಪ್ರಯೋಜನ ಇರಲ್ಲ ಪ್ರೇರೆ. ಎಷ್ಟೇ ನಾವು ಗೋಳಾಡಿದ್ರು ಪಶ್ಚಾತ್ತಾಪ ಪಟ್ರು ಪ್ರಯೋಜನವಿರಲ್ಲ. ಒಂದ್ ಸಾರಿ ನಡೀತಂತ ಅಂದ್ಮೇಲೆ ಆ ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲ ಎಂದು ಮತ್ತೆ ಅಲ್ಲಿಯೇ ಬರೆಯಲ್ಪಟ್ಟಿದೆ. ಈ ವ್ಯಕ್ತಿ ಮಾರಿದ ನಂತರ ಈತನು ಪಡುವಂತ ಒಂದು ಪಶ್ಚಾತ್ತಾಪವನ್ನು ಕುರಿತು ಮತ್ತೆ ಇಬ್ರಿಯದಲ್ಲಿನೇ ಬರೆಯಲ್ಪಟ್ಟಿದೆ. ನೋಡಿ ಪ್ರೇರೆ, ಅಲ್ಲಿಯೇ ಬರೋಣ. ಮತ್ತೆ ಇಬ್ರಿಯರಿಗೆ ಬರೆದ ಪತ್ರಿಕೆ, ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನವನ್ನು ನಾವು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನ. 17ನೇ ವಚನ, ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಯಾವಾಗಂತೆ? ಅನಂತರದಲ್ಲಿ ತನ್ನ ಒಂದು ಚೊಚ್ಚಲತನದ ಹಕ್ಕನ್ನು ಮಾರಿದ ನಂತರ ಈತನ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ. ಆದ್ರೆ ಏನಿಲ್ಲ, ಪ್ರಯೋಜನವಿಲ್ಲ ಪ್ರಿಯರೇ. ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈ ವ್ಯಕ್ತಿ ಏನ್ ಮಾಡಿದಾನೆ ಗೊತ್ತಾ? ಈ ಒಂದು ದುಃಖ, ಈ ಒಂದು ಬಾಧೆ ಈತನಿಗೆ ಯಾವಾಗ ಬಂದಿದ್ರು ಚೆನ್ನಾಗಿರುತ್ತೆ ಹೇಳಿ? ಆ ಒಂದು ಮಾರೋದಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ಹೊತ್ತು ಊಟಕ್ಕಾಗಿ ತನ್ನ ಒಂದು ಚೊಚ್ಚಲತನವನ್ನು ಮಾರದೆ ಕೊಟ್ಟು ಬಿಡದೆ ಇರೋದಕ್ಕಿಂತ ಮುಂಚಿತವಾಗಿ ಆ ಬಾಧೆ ಇದಕ್ಕಿಲ್ಲ ಈತನಿಗೆ. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಆಸೆ ಪಟ್ಟು ಆ ಒಂದು ಊಟಕ್ಕೋಸ್ಕರ ಈತನ ಏನ್ ಮಾಡಿದಾನೆ ಅಂತಂದ್ರೆ ತನ್ನ ಚೊಚ್ಚಲತನದ ಹಕ್ಕನ್ನು ಮಾರಿಕೊಂಡಿದ್ದಾನೆ ಪ್ರೇರೆ. ಮಾರಿದ ನಂತರ ಇದನ್ನು ಎಷ್ಟೇ ಬಾಧೆ ಪಟ್ಟರು ಸಹ ಮತ್ತೆ ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ಲಿಲ್ಲ. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ ಎನ್ನುವಂಥದ್ದನ್ನು ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಯಾವ ರೀತಿ ಏಸಾವನ್ನು ಹಳೆ ಒಡಂಬಡಿಕೆಯಲ್ಲಿ ಪ್ರಾರಂಭದಲ್ಲಿ ಯಾರಿಗೆ ಅಂದ್ರೆ ಒಬ್ಬ ತಂದೆಗೆ ಹುಟ್ಟಿದಂತ ಮಕ್ಕಳಲ್ಲಿ ಪ್ರಥಮ ಫಲವಾಗಿ ಜ್ಯೇಷ್ಠ ಪುತ್ರರಿಗೆ ಒಂದು ಹಕ್ಕು ಇತ್ತು. ಏನು ಅಂತಂದ್ರೆ ತಂದೆಯಿಂದ ಆಶೀರ್ವಾದವನ್ನು ಬಾಧ್ಯವಾಗಿ ಪಡೆಯುವಂತ ಹಕ್ಕು ಜ್ಯೇಷ್ಠ ಪುತ್ರರಿಗೆ ಮಾತ್ರ ಇತ್ತು. ಆ ಹಕ್ಕನ್ನು ಈ ವ್ಯಕ್ತಿ ಏನ್ ಮಾಡಿದಾನೆ ಅಂತಂದ್ರೆ ತಾತ್ಸಾರ ಮಾಡಿದಾನೆ ಎಂಬುದನ್ನು ಹೇಳ್ತಾ ರಕ್ಷಣೆ ಮಾರ್ಗದಲ್ಲಿರುವಂತ ನಮ್ಮನ್ನು ಸಹ
ಭಕ್ತನಾದಂತ ಪೌಲರವರು ಅಂತವರು ನಮ್ಮಲ್ಲಿ ಇರಬಾರ್ದಂತ ಎಚ್ಚರಿಸ್ತಾ ಬರ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ನಮಗೆ ಆ ವ್ಯಕ್ತಿಯನ್ನು ಕುರಿತು ಹೇಳುತ್ತಾ ಎಚ್ಚರಿಸ್ತಾ ಇದ್ದಾರೆ ಅಂತಂದ್ರೆ, ಆ ವ್ಯಕ್ತಿಗೆ ಯಾವ ರೀತಿ ತನ್ನ ತಂದೆಯಿಂದ ಬಾಧ್ಯವಾಗಿ ಆಶೀರ್ವಾದವನ್ನು ಪಡೆಯುವಂತ ಒಂದು ಹಕ್ಕು ಇತ್ತೋ, ಅದೇ ಪ್ರಕಾರ ನಮಗೂ ನಿಮಗೂ ರಕ್ಷಣೆ ಮಾರ್ಗದಲ್ಲಿ ಬಂದಂತ ನಮಗೂ ಸಹ ಯೇಸು ಕ್ರಿಸ್ತರ ಮೂಲಕ ಸಕಲ ಆತ್ಮೀಯ ವರಗಳನ್ನು ಪಡೆಯುವಂತ ಹಕ್ಕು, ಅದೇ ಪ್ರಕಾರವಾಗಿ ಪರಲೋಕವನ್ನು ಬಾಧ್ಯವಾಗಿ ಪಡೆಯುವಂತ ಹಕ್ಕು ನಮಗೂ ನಿಮಗೂ ಇದೆ ಪ್ರಿಯರೇ. ಆಗಿರುವುದರಿಂದ ಅಂತ ಒಂದು ನಿರ್ಲಕ್ಷ್ಯ ಎನ್ನುವಂಥದ್ದು ನಾವೇನಾದ್ರೂ ರಕ್ಷಣೆ ಮಾರ್ಗದಲ್ಲಿ ಬಂದ ನಂತರ ತೋರಿಸಿದ್ದೆ ಆದ್ರೆ ಖಂಡಿತವಾಗಿ ನಾವು ನೀವು ಎಂತ ಒಂದು ಪರಿಸ್ಥಿತಿ ಹೋಗ್ತೀವಿ ಅಂತಂತಂದ್ರೆ, ಆ ಏಸಾವನೇನೋ ಭೂಮಿ ಮೇಲೆ ತನ್ನ ತಂದೆಯಿಂದ ಬರ್ಬೇಕಾಗಿರುವಂತ ಆಶೀರ್ವಾದಗಳನ್ನ ಕಳ್ಕೊಂಡಿದ್ದಾನೆ ಅಷ್ಟೇ ಹೊರತು ಇನ್ನು ಬೇರೆ ಏನಾಗಿಲ್ಲ ಆತನಿಗೆ. ಬಟ್ ನಾವೇನಾದ್ರೂ ಒಂದು ವೇಳೆ ರಕ್ಷಣೆಯನ್ನು ನಾವೇನಾದ್ರೂ ನಿರ್ಲಕ್ಷ್ಯ ಮಾಡುವವರಾಗಿ ಒಂದು ವೇಳೆ ಮರಣ ಹೊಂದಿದ್ರೆ ಪ್ರಿಯರೇ, ನಮಗೆ ಮತ್ತೆ ನಾವ್ ಎಲ್ಲಿಗೆ ಹೋಗ್ತೀವಿ ಅಂತಂದ್ರೆ, ಯೇಸು ಕ್ರಿಸ್ತರ ಮೂಲಕ ದೇವರು ನಮಗೆ ಕೊಟ್ಟಂತ ಸಕಲ ಆತ್ಮೀಯ ವರಗಳನ್ನು ಆತ್ಮೀಯ ಆಶೀರ್ವಾದಗಳನ್ನು ಕಳೆದುಕೊಳ್ಳುವುದರ ಜೊತೆಯಾಗಿ ನಮಗೆ ದೇವರು ವಾಗ್ದಾನವಾಗಿ ಕೊಟ್ಟಿರುವಂತ ಒಂದು ಪರಲೋಕವನ್ನು, ನಿತ್ಯ ಜೀವವನ್ನು ಸಹ ನಾವು ಕಳೆದುಕೊಂಡು ನಿತ್ಯ ನರಕಾಗ್ನಿಗೆ ಹೋಗ್ತೀವಿ. ಅಲ್ಲಿ ಹೋದ ನಂತರ ಎಷ್ಟೇ ನಾವು ಬಾಯಿ ಬಡ್ಕೊಂಡ್ರು, ಎಷ್ಟು ನಾವು ಪಶ್ಚಾತ್ತಾಪ ಪಟ್ರು ಪ್ರಯೋಜನವಿಲ್ಲ. ನಾವು ಮತ್ತೆ ಭೂಮಿ ಮೇಲೆ ಹೋಗಿ ಸರಿಯಾದ ರೀತಿಯಲ್ಲಿ ಭಕ್ತಿಯಿಂದ ಜೀವಿಸಿ ನಾನು ಪರಲೋಕಕ್ಕೆ ಹೋಗ್ತೀನಿ ಅಂದ್ರೂ ಹಾಗೆ ಜೀವಿಸಲು ಅವಕಾಶ ಇಲ್ಲ ಪ್ರಿಯರೇ. ಅದಕ್ಕೆ ಆ ಮಾತು ಬರೆಯಲ್ಪಟ್ಟಿದೆ 17ನೇ ವಚನದಲ್ಲಿ ಒಂದು ಸ್ಪಷ್ಟವಾಗಿ ಅದ್ಭುತ ರೀತಿಯಲ್ಲಿ ದೇವರು ಬರೆಸಿದ್ದಾರೆ ನೋಡಿ. ನಡೆದದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ನಡೆದದ್ದು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲ ಅಂತ ಪ್ರಿಯರೇ. ಈಗ ನಾವು ಸಹ ಭೂಮಿ ಮೇಲೆ ಇರೋ ತನಕ ನಾವು ನಿರ್ಲಕ್ಷ್ಯ ಮಾಡಿದ್ರೆ ನಮ್ಗೆ ನಾವಿನ್ನ ಬದುಕಿದೀವಿ ಅಂತಂದ್ರೆ ದೇವ್ರು ನಮ್ಗೆ ಈ ಭೂಮಿ ಮೇಲೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಒಂದು ವೇಳೆ ಅದನ್ನು ನಾವು ಕೊನೆ ತನಕ ಅದನ್ನ ಕಾಪಾಡಿಕೊಳ್ಳದೆ ಹಂಗೆ ನಿರ್ಲಕ್ಷ್ಯ ಮಾಡುವವರಾಗಿಯೇ ಇದ್ದು ಮರಣ ಹೊಂದಿದೀವಿ ಅಂತ ಅಂದ್ಕೊಳ್ಳಿ, ಆಗ ಮುಗೀತು, ನಡೆದೋದ ಹಾಗೇನೆ, ಆಗ್ಲಿಂದ ನಮ್ಗೆ ಅವಕಾಶ ಸಿಗಲ್ಲ. ಅದಕ್ಕೆ ನಡೆದದ್ದು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಯಾವ ರೀತಿ ಏಸಾವನು ತನ್ನ ಒಂದು ಚೊಚ್ಚಲತನದ ಹಕ್ಕನ್ನು ನಿರ್ಲಕ್ಷ್ಯ ಮಾಡಿ ತನ್ನ ತಮ್ಮನಿಗೆ ಕೊಟ್ಟು ಬಿಟ್ಟನ ಒಂದೇ ಒಂದು ಊಟಕ್ಕೋಸ್ಕರ, ಅದೇ ಪ್ರಕಾರವಾಗಿ ನಾವು ಸಹ ಈ ಒಂದು ರಕ್ಷಣೆಯನ್ನು ಏನಾದ್ರೂ ಒಂದು ವೇಳೆ ನಿರ್ಲಕ್ಷ್ಯ ಮಾಡುವವರಾದ್ರೆ ಖಂಡಿತವಾಗಿ ನಾವು ಸಹ ಭಯಂಕರವಾದಂತ ಪರಿಸ್ಥಿತಿ ಹೋಗ್ತೀವಿ. ಎಲ್ಲಿ ಗೊತ್ತಾ, ನಾವು ಬಾಧ್ಯವಾಗಿ ಪಡ್ಕೊಳ್ಬೇಕಾಗಿರುವಂತ ಪರಲೋಕ ರಾಜ್ಯವನ್ನು, ನಾವು ಆತ್ಮಿಕ ಆಶೀರ್ವಾದಗಳನ್ನು ಸಹ ತಪ್ಪಿಸಿಕೊಂಡು ನಾವ್ ಎಲ್ಲಿಗೆ ಹೋಗ್ತೀವಿ ಅಂತಂದ್ರೆ ನಿತ್ಯ ನರಕಾಗ್ನಿ ಹೋಗ್ತೀವಿ. ಅಲ್ಲಿ ಹೋದ ನಂತರ ನಾವ್ ಎಷ್ಟೇ ಪ್ರಯಾಸ ಪಟ್ರು, ಎಷ್ಟೇ ನಾವು ದುಃಖ ಪಟ್ರು, ಪಶ್ಚಾತ್ತಾಪ ಪಟ್ರು ಪ್ರಯೋಜನವಿಲ್ಲ ಪ್ರಿಯರೇ, ಪ್ರಯೋಜನ ಇಲ್ಲ. ನಡೆದದ್ದು ಇಲ್ಲದ ಹಾಗೆ ಮಾಡೋದಕ್ಕೆ ಮಾರ್ಗವಿಲ್ಲದೆ ಯಾವ ರೀತಿ ಏಸಾವನ್ನು ನಿರಾಕರಿಸಲ್ಪಡ್ತಾನೋ ಅದೇ ಪ್ರಕಾರ ನಾವು ನೀವು ಸಹ ನಿರಾಕರಿಸಲ್ಪಡ್ತೀವಿ. ಈ ರೀತಿ ನಿರಾಕರಿಸಲ್ಪಟ್ಟಂತ ಅದರಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯಾರಾದ್ರೂ ಇದ್ದಾರ ಅಂತ ನಾವು ಆಲೋಚನೆ ಮಾಡೋದಾದ್ರೆ ಯಾರು ಅಂತ ನೋಡೋದಾದ್ರೆ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾರು ಗೊತ್ತಾ ಪ್ರಿಯರೇ? ಇಸ್ಕರಿಯೋತ ಯೂದನು. ಈತನ ಏನ್ ಮಾಡ್ತಾನೆ, ಇಷ್ಟಕ್ಕೂ ಈತನಿಗೆ ದೇವರು ಪ್ರಾರಂಭದಲ್ಲಿ ಈತನಿಗೆ ಕೊಟ್ಟಂತ ಒಂದು ಶ್ರೇಷ್ಠವಾದಂತ ಭಾಗ್ಯವನ್ನು ನಾವು ಆಲೋಚನೆ ಮಾಡೋದಾದ್ರೆ, ಈತನಿಗೆ ಪ್ರಾರಂಭದಲ್ಲಿ ಪರಲೋಕವನ್ನು ಬಾಧ್ಯವಾಗಿ ಪಡೆದುಕೊಳ್ಳುವಂತ ಭಾಗ್ಯ ಇತ್ತ ಪ್ರಿಯರೇ? ಇತ್ತು ಅಲ್ವಾ? ಹೌದು. ಅದೇ ಪ್ರಕಾರವಾಗಿ ಈತನಿಗಿದ್ದಂತ ಶ್ರೇಷ್ಠವಾದ, ಈ ಭೂಮಿ ಮೇಲೆ ಇದ್ದಾಗಲೇ ಈತನಿಗಿದ್ದಂತ ಒಂದು ಶ್ರೇಷ್ಠವಾದ ಭಾಗ್ಯ ಏನು ಗೊತ್ತಾ ಪ್ರಿಯರೇ? ಯೇಸು ಕ್ರಿಸ್ತರ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾಗಿರುವಂತದ್ದು. ಇದು ಸಾಮಾನ್ಯವಾದದಲ್ಲ ಪ್ರಿಯರೇ, ಅದ್ಭುತವಾಗಿರುವಂತ ಅತಿ ಶ್ರೇಷ್ಠವಾಗಿರುವಂತ ಭಾಗ್ಯ. ಒಂದು ಅಪೋಸ್ತಲತನ ಎನ್ನುವಂಥದ್ದು, ಅಪೋಸ್ತಲತ್ವ ಎನ್ನುವಂತ ಶ್ರೇಷ್ಠವಾದ ಭಾಗ್ಯ ಅದು ಸಾಮಾನ್ಯವಾದದ್ದಲ್ಲ, ಅದು ಶ್ರೇಷ್ಠವಾದದ್ದು ಅನ್ನುವುದಕ್ಕೆ ಭಕ್ತನಾದಂತ ಪೌಲರವರು, ಈಗ ರೆಫರೆನ್ಸ್ ತೆಗೆಯೋದಕ್ಕೆ ಸಮಯ ಆಗಲ್ಲ ಅನಿಸುತ್ತೆ, ಬಟ್ ರೆಫರೆನ್ಸ್ ಹೇಳ್ತೀನಿ, ನೀವು ಆಮೇಲೆ ನೋಡ್ಕೋಬಹುದು. 2ನೇ ಕೊರಿಂಥ 12ನೇ ಅಧ್ಯಾಯ 11ನೇ ವಚನದಲ್ಲಿ ಇರುತ್ತೆ ಪ್ರಿಯರೇ. ಅಲ್ಲಿ ಹೇಳ್ತಾ ಇದ್ದಾರೆ ಅಪೋಸ್ತಲತ್ವದ ಒಂದು ಶ್ರೇಷ್ಠತೆಯನ್ನು ಕುರಿತು ಹೇಳ್ಬೇಕಾದ್ರೆ ಅತಿ ಶ್ರೇಷ್ಠರಾದ ಅಪೋಸ್ತಲರು ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ಯಾರು? ಭಕ್ತನಾದಂತ ಪೌಲರವರು ಹೇಳ್ತಾ ಅತಿ ಶ್ರೇಷ್ಠರಾದ ಅಪೋಸ್ತಲರು, ಅಂದ್ರೆ ಶ್ರೇಷ್ಠರಾದ ಅಪೋಸ್ತಲರು ಅಂತಾನು ಬರ್ಸಲ್ಪಟ್ಟಿಲ್ಲ, ಅಲ್ಲಿ ಅತಿ ಶ್ರೇಷ್ಠರಾದ ಅಪೋಸ್ತಲರು ಅಂತ ಬರ್ಸಿದ್ದಾನೆ. ಅಂದ್ರೆ ಅತಿ ಶ್ರೇಷ್ಠವಾದದ್ದು ಅಪೋಸ್ತಲತ್ವ ಎನ್ನುವಂಥದ್ದು. ಆ ಒಂದು ಅತಿ ಶ್ರೇಷ್ಠವಾದ ಭಾಗ್ಯ ಯಾರಿಗೂ ಸಿಕ್ಕಿತ್ತು ಹೇಳಿ? ಇಸ್ಕರಿಯೋತ ಯೂದನಿಗೂ ಸಿಕ್ಕಿತ್ತು, ಹೌದಾ? ಇಸ್ಕರಿಯೋತ ಯೂದನಿಗೆ ಅತಿ ಶ್ರೇಷ್ಠವಾದ ಅಪೋಸ್ತಲತ್ವವು ಸಿಕ್ಕಿತ್ತು. ಅದೇ ಪ್ರಕಾರವಾಗಿ ಪರಲೋಕವನ್ನು ತಾನು ಬಾಧ್ಯವಾಗಿ ಪಡೆದುಕೊಳ್ಳುವಂತಹ ಭಾಗ್ಯವೂ ಸಿಕ್ಕಿತ್ತು. ಆ ಎಲ್ಲಾ ಭಾಗ್ಯಗಳಲ್ಲಿ ಮತ್ತೆ ಯೇಸು ಕ್ರಿಸ್ತರ ಮೂಲಕ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಪಡೆಯುವಂತ ಬಾಧ್ಯತೆಯೂ ಸಿಕ್ಕಿತ್ತು. ಆದ್ರೆ 2ನೇ ಕೊರಿಂಥ 12ನೇ ಅಧ್ಯಾಯ 11ನೇ ವಚನ. ಆದ್ರೆ ಓಕೆ, ನಾನು ಹೀಗೆ ಬರೆದದ್ದು ಬುದ್ಧಿಹೀನನಾದೆನು, ಅದಕ್ಕೆ ನೀವೇ ನನ್ನನ್ನು ಬಲವಂತ ಮಾಡಿದಿರಿ. ನಿಮ್ಮಂದಲೇ ನನಗೆ ಹೊಗಳಿಕೆಯು ಉಂಟಾಗಬೇಕಾಗಿತ್ತು. ಯಾಕೆಂದರೆ ನಾನು ಕೇವಲ ಅಲ್ಪನಾದರೂ ಅತಿ ಶ್ರೇಷ್ಠರಾದ ಅಪೊಸ್ತಲರು ಅನಿಸಿಕೊಳ್ಳುವ ಜನರಿಗಿಂತ ಒಂದರಲ್ಲಿಯಾದರೂ ಕಡಿಮೆಯಾಗಲಿಲ್ಲ. ಥ್ಯಾಂಕ್ ಯು ಆಂಟಿ.
ನೋಡಿ, ಅತಿ ಶ್ರೇಷ್ಠರು ಅಂತ ಅನಿಸಿಕೊಳ್ಳುವಂತ ಅಪೋಸ್ತಲರಿಗಿಂತ ನಾನು ಯಾವುದರಲ್ಲಿ ಕಡಿಮೆ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಅಪೋಸ್ತಲತ್ವದ ಒಂದು ಶ್ರೇಷ್ಠತೆಯನ್ನು ಕುರಿತು ಹೇಳ್ಬೇಕಾದ್ರೆ ಅತಿ ಶ್ರೇಷ್ಠರು ಅಂತ ಭಕ್ತನಾದಂತ ಪೌಲನು ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾನೆ ಪ್ರೇರೆ. ಅತಿ ಶ್ರೇಷ್ಠರು ಅಂತಂದ್ರೆ ಅತಿ ಶ್ರೇಷ್ಠವಾದ ಅಪೋಸ್ತಲತ್ವ ಎನ್ನುವಂಥದ್ದು ಯಾರಿಗೂ ಸಹ ಸಿಕ್ಕಿತ್ತು ಹೇಳಿ? ಇಸ್ಕರಿಯೋತ ಯೂದನಿಗೆ ಸಿಕ್ಕಿತ್ತು. ಅದೇ ಪ್ರಕಾರವಾಗಿ ಪರಲೋಕನು ಬಾಧ್ಯವಾಗಿ ಪಡೆಯುವಂತ ಭಾಗ್ಯ ಯಾರಿಗೂ ಸಿಕ್ಕಿತ್ತು? ಇಸ್ಕರಿಯೋತನಿಗೂ ಸಿಕ್ಕಿತ್ತು. ಅದೇ ಪ್ರಕಾರ ಯೇಸು ಕ್ರಿಸ್ತರ ಮೂಲಕ ಸಕಲ ಆತ್ಮೀಯ ವರಗಳನ್ನು, ಆತ್ಮೀಯ ಆಶೀರ್ವಾದಗಳನ್ನು ಪಡೆಯುವಂತ ಭಾಗ್ಯನೂ ಸಿಕ್ಕಿತ್ತು. ಈ ಎಲ್ಲಾ ಭಾಗ್ಯಗಳಲ್ಲಿ ಒಂದು ಕೂಡ ಆತನು ಪಡೆಯದಂತೆ ಏನಾಗ್ತಾನೆ ಗೊತ್ತಾ? ನಿತ್ಯ ನರಕಾಗ್ನಿಗೆ ಪಾಲಾಗ್ತಾನೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಪ್ರೇರೆ? ಈ ಟೋಟಲ್ ಆಗಿ ಇದಕ್ಕೆಲ್ಲ ಕಾರಣ ಒಂದೇ ಒಂದು, ಈ ವ್ಯಕ್ತಿ ಕೂಡ ರಕ್ಷಣೆಯಲ್ಲಿ ಬಂದ ನಂತರ ಆ ರಕ್ಷಣೆಯನ್ನು ತಾತ್ಸಾರ ಮಾಡಿದ್ದಾನೆ ಪ್ರೇರೆ, ನಿರ್ಲಕ್ಷ್ಯ ಮಾಡಿದ್ದಾನೆ. ನೋಡೋಣ ಒಂದ್ಸರಿ ಆ ಮಾತನ್ನು. ಈ ವ್ಯಕ್ತಿ ಇಷ್ಟಕ್ಕೂ ಈತನು ಯೇಸು ಕ್ರಿಸ್ತರನ್ನು ಸಾಕ್ಷಾತ್ ಅಂದ್ರೆ ತನ್ನ ಕಣ್ಣಾರೆ ಭೂಮಿ ಮೇಲೆ ಯೇಸು ಕ್ರಿಸ್ತರು ಶರೀರಧಾರಿಯಾಗಿ ಬಂದಾಗ ಯೇಸು ಕ್ರಿಸ್ತರನ್ನು ನೋಡಿದಂತ ವ್ಯಕ್ತಿ, ಯೇಸು ಕ್ರಿಸ್ತರ ಬಳಿಯಲ್ಲಿ ಇದ್ದಂತ ವ್ಯಕ್ತಿ, ಅದೇ ಪ್ರಕಾರವಾಗಿ ಯೇಸು ಕ್ರಿಸ್ತರು ಮಾಡಿರುವಂತ ಪ್ರತಿಯೊಂದು ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನೋಡಿರುವಂತ ವ್ಯಕ್ತಿ, ಅದೇ ಪ್ರಕಾರವಾಗಿ ಯೇಸು ಕ್ರಿಸ್ತರ ಮೂಲಕ ಈತನು ಸಹ ಅದ್ಭುತಗಳನ್ನು ಮಾಡುವಂತ ಒಂದು ಭಾಗ್ಯವನ್ನು ಯೇಸು ಕ್ರಿಸ್ತರಿಂದ ಪಡೆದುಕೊಂಡಂತ ವ್ಯಕ್ತಿ ಪ್ರೇರೆ. ಅಂದ್ರೆ ಈತನು ಸಹ ಅದ್ಭುತಗಳನ್ನು, ದೆವ್ವಗಳನ್ನು ಬಿಡಿಸುವಂತ ಶಕ್ತಿಯನ್ನು, ಅನೇಕ ಸೂಚಕ ಕಾರ್ಯಗಳನ್ನು ಮಾಡುವಂತ ಶಕ್ತಿಯನ್ನು, ಎಲ್ಲ ಮಾಡುವಂತ ಶಕ್ತಿಯನ್ನು, ಅಧಿಕಾರವನ್ನು ಯೇಸು ಕ್ರಿಸ್ತರ ಮೂಲಕ ಪಡ್ಕೊಂಡಿದ್ದಾನ ಅಂತ ನಾವು ನೋಡೋದಾದ್ರೆ ಹೌದು, ಪಡ್ಕೊಂಡಿದ್ದಾನೆ. ನೋಡಿ ಒಂದ್ಸಲ ಸಂದರ್ಭವನ್ನು ನೋಡೋದಾದ್ರೆ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ ಪ್ರಾರಂಭ ವಚನವನ್ನು ನಾವು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ ಪ್ರಾರಂಭದ ವಚನ, ಮೊದಲನೇ ವಚನ ಪ್ರೇರೆ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಆತನು ಥ್ಯಾಂಕ್ ಯು ಆಂಟಿ. ನೋಡಿ, ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಯಾರಿಗೆ? 12 ಮಂದಿ ಶಿಷ್ಯರಿಗೆ. ಆ 12 ಮಂದಿ ಶಿಷ್ಯರಲ್ಲಿ ಇಸ್ಕರಿಯೋತ ಯೂದನು ಕೂಡ ಒಬ್ಬನ ಅಂತ ನಾವು ಆಲೋಚನೆ ಮಾಡಿದ್ರೆ ಹೌದು, ಅವರ ಹೆಸರುಗಳನ್ನ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಆ ಹೆಸರುಗಳಲ್ಲಿ ಕೊನೆಯದಾಗಿ ಬರುವಂತ ಹೆಸರೇ ಇಸ್ಕರಿಯೋತ ಯೂದನ ಪ್ರೇರೆ. ಅಂದ್ರೆ ಈತನಿಗೆ ಇಷ್ಟು ಅಧಿಕಾರ ಕೊಟ್ಟಿದ್ದಾಗ್ಯೂ ಕೂಡ ಈತನ ಏನ್ ಮಾಡಿದಾನೆ ಗೊತ್ತಾ? ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡಿದಾನೆ ಪ್ರೇರೆ, ತಾತ್ಸಾರ ಮಾಡಿದಾನೆ. ದೇವರು ಒಂದು ಅನಾದಿ ಸಂಕಲ್ಪವಾದಂತ ಈ ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತವಾಗಿ ನಾವು ಮೋಸ ಹೋಗ್ತೀವಿ. ಅಂತಂದ್ರೆ ಈತನು ಎಷ್ಟು ಬಲಹೀನತೆ ಪರಿಸ್ಥಿತಿಯಲ್ಲಿ ಹೋಗಿದ್ದಾನೆ ಅಂತಂದ್ರೆ ಒಂದ್ಸಾರಿ ನೋಡಿ, ಅಂದ್ರೆ ಯೇಸು ಕ್ರಿಸ್ತರನ್ನ ಅಂದ್ರೆ ಒಂದು ರಕ್ಷಣೆಯನ್ನು ಕೊಡಲು ಬಂದಂತ ಜೀವದಾತನನ್ನು ಈ ವ್ಯಕ್ತಿ ಏನ್ ಮಾಡಿದಾನೆ ಗೊತ್ತಾ ಪ್ರೇರೆ? ಕೇವಲ 30 ನಾಣ್ಯಗಳಿಗೆ ಮಾರಿದ್ದಾನೆ. ನೋಡಿ, ಆ ಸಂದರ್ಭವನ್ನು ನಾವು ನೋಡೋದಾದ್ರೆ ಅದೇ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 14ನೇ ವಚನ. 26ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 14ನೇ ವಚನ ಪ್ರೇರೆ. 16ವರೆಗೂ 14ರಿಂದ. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬವನು ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನನ್ನು ನಿಮಗೆ ಹಿಡುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿ ತೂಗಿ ಕೊಟ್ಟರು. ಅಂದಿನಿಂದ ಅವನು ಆತನನ್ನು ಹಿಡುಕೊಡುವುದಕ್ಕೂ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು. ಅಂತಂದ್ರೆ ಯೇಸು ಕ್ರಿಸ್ತರ ಬಳಿಯಲ್ಲಿ ಇದ್ದಂತ ವ್ಯಕ್ತಿ, ಯೇಸು ಕ್ರಿಸ್ತರ ಮಾಡಿರುವಂತ ಪ್ರತಿಯೊಂದು ಅದ್ಭುತ ಕಾರ್ಯಗಳನ್ನು ನೋಡಿರುವಂತ ವ್ಯಕ್ತಿ, ಅದೇ ಪ್ರಕಾರ ಅಧಿಕಾರವನ್ನು ಯೇಸು ಕ್ರಿಸ್ತರ ಮೂಲಕ ಪಡ್ಕೊಂಡಂತ ವ್ಯಕ್ತಿ ಯಾರು ಅಂತಂದ್ರೆ ಇಸ್ಕರಿಯೋತ ಯೂದನು. ಈತನ ಏನ್ ಮಾಡಿದಾನೆ ಗೊತ್ತಾ? ಕೇವಲ 30 ನಾಣ್ಯಗಳಿಗೆ ಯೇಸು ಕ್ರಿಸ್ತರನ್ನೇ ಮಾರಿಕೊಂಡಿದ್ದಾನೆ. ರಕ್ಷಣೆಯನ್ನು ಕಲ್ಪಿಸಿಕೊಡಲು ಬಂದಂತ ಜೀವದಾತನನ್ನು ಈತನ ಏನ್ ಮಾಡಿದಾನೆ ಗೊತ್ತಾ? ಕೇವಲ 30 ನಾಣ್ಯಗಳಿಗೆ. 30 ನಾಣ್ಯ ಪ್ರಿಯರೇ, ನಾವು ಜಾಗ್ರತೆಯಿಂದ ಗಮನಿಸುವುದಾದ್ರೆ, ಆಲೋಚನೆ ಮಾಡುವುದಾದ್ರೆ, ಇನ್ನು ಗಟ್ಟಿಯಾಗಿ ನಾವು ಹೇಳೋದಾದ್ರೆ ಈ 30 ರೂಪಾಯಿ ಯೇಸು ಕ್ರಿಸ್ತರ ಮಾಡಿರುವಂತ ಒಂದೇ ಒಂದು ಅದ್ಭುತ ಕಾರ್ಯಕ್ಕೂ ಸಮವಲ್ಲ ಪ್ರಿಯರೇ. ಅಂದ್ರೆ ಯೇಸು ಕ್ರಿಸ್ತರ ಮಾಡಿರುವಂತ ಅನೇಕ ಅದ್ಭುತ ಕಾರ್ಯಗಳಲ್ಲಿ ಒಂದೇ ಒಂದು ಅದ್ಭುತ ಕಾರ್ಯಕ್ಕೂ ಇದು 30 ನಾಣ್ಯ ಸಮವಲ್ಲ. ಯೇಸು ಕ್ರಿಸ್ತರ ಮಾಡಿರುವಂತ ಒಂದು 5 ರೊಟ್ಟಿ 2 ಮೀನು 5,000 ಜನಕ್ಕೆ ಹಂಚುತ್ತಾರೆ ನೋಡಿ, ಆ ಒಂದು ಕಾರ್ಯಕ್ಕೆ ಏನಾದ್ರು ಸಮವಾಗುತ್ತಾ? ಅಂದ್ರೆ ಅವ್ರು ಮಾಡಿರುವಂತ ಪ್ರತಿಯೊಂದು ಕಾರ್ಯಗಳನ್ನ ನಾವು ನೋಡೋದಾದ್ರೆ ಎಷ್ಟೋ ಆಶ್ಚರ್ಯಕರವಾಗಿರುವಂತದ್ದು, ಅದ್ಭುತವಾಗಿರುವಂತದ್ದು. ಅವ್ರು ಮಾಡಿರುವಂತ ಅದ್ಭುತಗಳಲ್ಲಿ ಒಂದೇ ಒಂದು ಅದ್ಭುತಕ್ಕೂ ಇದು ಸಮವಲ್ಲ ಪ್ರೇರೆ. ಅಂತ ಒಂದು ಜೀವದಾತನನ್ನು, ಅಂತ ಒಂದು ರಕ್ಷಕನನ್ನು, ಯೇಸು ಕ್ರಿಸ್ತರನ್ನು ಈತನ ಏನ್ ಮಾಡಿದಾನೆ ಅಂತ ನೋಡುವಾಗ ಅಂತ ಒಂದು ಮಹಾನ್ ಭಾವರನ್ನು ಕೇವಲ 30 ರೂಪಾಯಿಗೆ ಕೊಟ್ಟಿದ್ದಾನೆ ಅಂತಂದ್ರೆ ಮಾರಿದ್ದಾನೆ ಪ್ರೇರೆ.
ನಾವು ಸಹ ಇಲ್ಲಿ ಗಮನಿಸಬೇಕು. ನಾವು ದೇವರನ್ನ ತಿಳ್ಕೊಂಡಿದೀವಿ, ರಕ್ಷಣೆಯಲ್ಲಿ ಬಂದಿದ್ದೀವಿ ಎನ್ನುವಂಥದ್ದು ಮುಖ್ಯವಲ್ಲ. ಬಂದ ನಂತರ ನಾವು ಯಾವ ರೀತಿ ಮಾಡ್ತಾ ಇದೀವಿ, ನಾವು ಮಾಡುವಂಥದ್ದು ಎಲ್ಲ ನಾವು ಸರಿ ಅಂತಾನೆ ನಮ್ಮ ಸ್ವಂತ ದೃಷ್ಟಿಯಲ್ಲಿ ಅನಿಸ್ತಾ ಇರುತ್ತೆ ಪ್ರಿಯರೇ. ಆದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ವಾಕ್ಯದ ಮೂಲಕ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ತಾ ಇರ್ಬೇಕು. ನಾವು ಮಾಡಿರುವಂತದ್ದು ಸರಿನಾ ತಪ್ಪಾ ಎನ್ನುವಂಥದ್ದು. ಈ ವ್ಯಕ್ತಿ ಏನ್ ಮಾಡಿದಾನೆ ಅಂತಂದ್ರೆ, ನಾನ್ ಮಾಡೋದೆಲ್ಲ ಸರಿ ಅಂತ ಅಂದುಕೊಂಡು ಏನ್ ಮಾಡಿದಾನೆ, ದುಷ್ಟನಿಗೆ ಅವಕಾಶ ಕೊಟ್ಟು ತಾನು ಮಾಡ್ತಿರುವಂತ ತಪ್ಪು ತನಗೆ ತಿಳಿತಾ ಇಲ್ಲ ಪ್ರಿಯರೇ. ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಕೇವಲ ₹30ಗೆ ಯೇಸು ಕ್ರಿಸ್ತರನ್ನ ಮಾರ್ತಾ ಇದ್ದಾನೆ. ಅಂದ್ರೆ ಯೇಸು ಕ್ರಿಸ್ತರ ಗುಣವನ್ನು, ಯೇಸು ಕ್ರಿಸ್ತರ ಒಂದು ಪ್ರೀತಿಯನ್ನು, ತ್ಯಾಗವನ್ನು ಪ್ರಾರಂಭದಿಂದ ನೋಡ್ಕೊಂಡು ಬಂದ್ರುನು ಈತನು ಮಾಡ್ತಿರುವಂತ ತಪ್ಪು ಈತನಿಗೆ ಅರಿವಾಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಹಂತ ಹಂತವಾಗಿ ಹಂಗೆ ಬೆಳೀತಾ ಹೋಗ್ತಾ ಇದೆ ಈತನಲ್ಲಿ ತಪ್ಪು. ಏನಂತಂದ್ರೆ ಕೇವಲ ₹30ಗೆ ಈತನು ಏನ್ ಮಾಡಿದ್ದಾನೆ ಅಂತಂದ್ರೆ ಯೇಸು ಕ್ರಿಸ್ತರನ್ನೇ ಮಾರಿದ್ದಾನೆ. ಯೇಸು ಕ್ರಿಸ್ತರನ್ನ ಏನ್ ಮಾಡಿದ್ದಾನೆ ಅಂತ ನೋಡುವಾಗ ಮಹಾಯಾಜಕರಿಗೂ ಮತ್ತು ಆ ಫರಿಸಾಯರಿಗೆ ಏನ್ ಮಾಡಿದ್ದಾನೆ ಅಂತಂದ್ರೆ ಮಾರಿದ್ದಾನೆ ಪ್ರಿಯರೇ. ಅಂದ್ರೆ ರಕ್ಷಣೆ ಭಾಗ್ಯವನ್ನು ಈತನು ಏನ್ ಮಾಡಿದಾನೆ ಅಂತಂದ್ರೆ, ಈತನು ಬಂದಂತ ರಕ್ಷಣೆಯಲ್ಲಿ ಈತನು ಸ್ಥಿರವಾಗಿ ನಿಂತಿಲ್ಲ. ಏನ್ ಮಾಡಿದ ಗೊತ್ತಾ? ನಿರ್ಲಕ್ಷ್ಯ ಮಾಡಿದನು, ತಾತ್ಸಾರ ಮಾಡಿದನು. ಇನ್ನು ಈತನಿಗೆ ಭೂಮಿ ಮೇಲೆ ಇದ್ದಾಗ ಈತನಿಗೆ ಅವಕಾಶ ಇತ್ತು. ಆದ್ರೂ ಈತನು ಏನ್ ಮಾಡ್ತಾನೆ ಗೊತ್ತಾ? ತನ್ನನ್ನು ತಾನು ನೇಣಾಕಿಕೊಂಡು ಸತ್ತು ದೇವರಿಗೆ ಮತ್ತೂ ದ್ರೋಹ ಮಾಡಿ ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ಭಯಂಕರವಾದ ನಿತ್ಯ ನರಕಾಗ್ನಿಗೆ ಹೋಗಿ ಆ ನರಕದಲ್ಲಿ ಯಾತನೆ ಪಡುತ್ತಾ ಇನ್ನು ಭಯಂಕರವಾದ ಅಣ್ಣ ಓಕೆ ನನ್ನ ವಾಯ್ಸ್ ಓಕೆ. ಇಲ್ಲಿ ಇಸ್ಕರಿಯೋತ ಯೂದನ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದೀವಿ. ಈ ವ್ಯಕ್ತಿ ತನ್ನ ರಕ್ಷಣೆ ತನಗೆ ನೇಮಿಸಿರುವಂತಹ ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡಿದ ನಂತರ ಭಯಂಕರವಾದ ನಿತ್ಯ ನರಕಾಗ್ನಿ ಹೋದ ನಂತರ ಎಷ್ಟೇ ಈತನು ಬಾಯ್ ಬಡ್ಕೊಂಡ್ರುನು, ಎಷ್ಟೋ ಈತನು ಪಶ್ಚಾತ್ತಾಪ ಪಟ್ಟರು ಈತನಿಗೆ ಪ್ರಯೋಜನವಿಲ್ಲ ಪ್ರಿಯರೇ. ಈತನಿಗೂ ಸಹ ಅಪ್ಲೈ ಆಗುವಂತ ಮಾತು ಏನು ಗೊತ್ತಾ? ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನು. ಯಾವಾಗ ನಿರಾಕರಿಸಲ್ಪಡ್ತಾರೆ ಗೊತ್ತಾ? ಈ ರಕ್ಷಣೆಯನ್ನು ನಾವು ನಿರ್ಲಕ್ಷ್ಯ ಮಾಡಿ ಮರಣ ಹೊಂದಿದ್ವಿ ಅಂತ ಅಂದ್ಕೊಳ್ಳಿ. ಆಗ ಖಂಡಿತವಾಗಿ ನಾವು ಸಹ ಇದ್ದದ್ದನ್ನು ನಾವು ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಭಯಂಕರವಾದ ನಿತ್ಯ ನರಕಾಗ್ನಿ ಹೋಗ್ತೀವಿ. ಅಲ್ಲಿ ಹೋದ ನಂತರ ನಮಗೆ ಮತ್ತೆ ಖಂಡಿತವಾಗಿ ಯಾವುದೇ ರೀತಿ ಅವಕಾಶ ಇಲ್ಲ ಪ್ರಿಯರೇ. ಈ ರೀತಿ ನಡೆದದ್ದು ಈತನು ಒಬ್ಬಾತನೇ ಅಂತ ನಾವು ನೋಡಿದ್ರೆ, ಈತನ ವಿಷಯದಲ್ಲಿ ಮಾತ್ರವಲ್ಲದೆ ಪ್ರಿಯರೇ, ಇದು ಸಭೆಯಲ್ಲಿಯೂ ಸಹ ನಡೆದಿದೆ. ಯಾವಾಗ ಸಭೆಯಲ್ಲಿ ಅಂತ ನಾವು ಆಲೋಚನೆ ಮಾಡಿದ್ರೆ, ಅಂದ್ರೆ ದೇವರು ಸಭೆಯಲ್ಲಿ ಇಂಥ ಕೆಲಸ ನಡೆದಾಗ ಎಷ್ಟು ತೀವ್ರವಾಗಿ ಆಕ್ಷನ್ ತೆಗೆದುಕೊಳ್ತಾರೆ ಅಂತ ನಾವು ಆಲೋಚನೆ ಮಾಡೋದಾದ್ರೆ, ಒಂದು ಸಾರಿ ನೋಡಿ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ ಪ್ರಾರಂಭದ ವಚನ ನೋಡಿ. ಇಲ್ಲಿ ಒಂದು ದಾಂಪತ್ಯವನ್ನು ಕುರಿತು ಹೇಳುತ್ತಾ ಅವ್ರು ಮಾಡಿರುವಂತ ತಪ್ಪನ್ನ, ಅವರು ತೋರಿಸಿರುವಂತ ನಿರ್ಲಕ್ಷ್ಯತೆಯನ್ನ ಹೇಳ್ತಾ ಇದ್ದಾರೆ ನೋಡಿ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ ಪ್ರಾರಂಭದ ವಚನ. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ, ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡಿ? ಪವಿತ್ರಾತ್ಮನನ್ನು ಬಂದಿದ್ದಿ. ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದ್ದಿ ಅಂದನು. ಸಾಕು. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರೂ ಭಯ ಹಿಡಿಯಿತು. ಸಾಕು ಆಂಟಿ. ನೋಡಿ, ದೇವರು ಎಷ್ಟು ತೀವ್ರವಾಗಿ ಆಕ್ಷನ್ ತೆಗೆದುಕೊಳ್ತಾ ಇದಾರೆ ಅಂತಂದ್ರೆ ಪ್ರಿಯರೇ, ಅವರು ಆ ರೀತಿ ತಪ್ಪು ಹೇಳಿದಾಗ ಅವರು ಬಂದಂತ ರಕ್ಷಣೆ, ಅವರು ಸೇರಿದಿರುವಂತ ರಕ್ಷಣೆಯ ಶ್ರೇಷ್ಠತೆಯನ್ನು ತಿಳಿಯದೆ ಅವರು ಸುಳ್ಳು ಹೇಳಿದ ತಕ್ಷಣನೇ ಅನನೀಯನು ಏನಾಗಿದ್ದಾನೆ ಗೊತ್ತಾ? ಪೇತ್ರನು ಹೇಳಿರುವಂತ ಮಾತುಗಳನ್ನ ಕೇಳಿದ ತಕ್ಷಣನೇ ಪ್ರಾಣ ಬಿಟ್ಟನಂತ ಪ್ರಿಯರೇ. ಬಿದ್ದು ಪ್ರಾಣ ಬಿಟ್ಟನು ಅಂತಂದ್ರೆ ನಾವಿಲ್ಲಿ ಜಾಗ್ರತೆಯಿಂದ ಗಮನಿಸಬೇಕಾಗಿರುವಂತ ಪಾಯಿಂಟ್ ಏನ್ ಗೊತ್ತಾ? ದೇವರ ಕೃಪೆ ಯಾವಾಗ ನಮಗೆ ಸಿಗುತ್ತೆ ಅಂತಂದ್ರೆ, ನೋಡಿ, ಸೌಲನ ವಿಷಯದಲ್ಲಿ ಅಂದ್ರೆ ಸೌಲನಾಗಿರುವಾಗ ಸಭೆಯನ್ನು ಅತ್ಯಂತ ಕ್ರೂರವಾಗಿ ಹಿಂಸಿಸ್ತಿರ್ಬೇಕಾದ್ರೂ ಆತನಿಗೆ ಸಿಕ್ಕಿದೆ ಕೃಪೆ. ಇವ್ರಿಗೆ ಯಾಕೆ ಸಿಗ್ಲಿಲ್ಲ ಹೇಳಿ ಪ್ರಿಯರೇ? ಅಂದ್ರೆ ಆತನು ದೇವರನ್ನು ಇನ್ನು ತಿಳಿಯದೇ ಇರುವಾಗ, ಆತನು ಭಯಂಕರವಾಗಿ ಸಭೆಯನ್ನು ಚಿತ್ರಹಿಂಸೆ ಕೊಡ್ತಿರ್ಬೇಕಾದ್ರೆ ಆತನಿಗೆ ಸಿಕ್ಕಿರುವಂತ ಕೃಪೆ ಇವ್ರಿಗೆ ಯಾಕೆ ಸಿಗ್ಲಿಲ್ಲ ಅಂತಂದ್ರೆ, ಸಭೆಯಲ್ಲಿ ನಾವೆಲ್ಲರೂ ಸಹ ಬಂದ ನಂತರ, ರಕ್ಷಣೆ ಮಾರ್ಗದಲ್ಲಿ ಬಂದ ನಂತರ, ದೇವರನ್ನು ತಿಳಿದುಕೊಂಡ ನಂತರ, ದೇವರ ಒಂದು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಪ್ರಾರಂಭ ಮಾಡಿದ ನಂತರ ಪ್ರಿಯರೇ, ರಕ್ಷಣೆ ಶ್ರೇಷ್ಠತೆಯನ್ನು ತಿಳಿದ ನಂತರನೂ ನಾವು ಒಂದು ವೇಳೆ ನಿರ್ಲಕ್ಷ್ಯ ಮಾಡುವವರಾದ್ರೆ ದೇವರು ಖಂಡಿತವಾಗಿ ಸಹಿಸಲ್ಲ ಪ್ರಿಯರೇ. ಒಂದು ವೇಳೆ ರಕ್ಷಣೆಯಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಅವನು ಎಷ್ಟೇ ಕ್ರೂರರಾಗಿದ್ರು ಸಹ ಅವರಿಗೆ ದೇವ್ರ ಕೃಪೆ ಇದೆ.
ಆದ್ರೆ ದೇವರ ಒಂದು ಮಾರ್ಗದಲ್ಲಿ ಬಂದ ನಂತರ, ದೇವರು ನೇಮಿಸಿರುವಂತ ರಕ್ಷಣೆಯಲ್ಲಿ ಬಂದ ನಂತರ ಆ ರಕ್ಷಣೆಯನ್ನು ನಾವೇನಾದ್ರೂ ಒಂದ್ ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತವಾಗಿ ದೇವರು ಸಹಿಸಲ್ಲ ಪ್ರಿಯರೇ. ಏನ್ ಮಾಡ್ತಾರೆ ಗೊತ್ತಾ? ಆ ತಕ್ಷಣನೇ ಆ ತೀವ್ರವಾಗಿ ಆಕ್ಷನ್ ತೆಗೆದುಕೊಳ್ತಾರೆ. ನಾವು ಅದನ್ನೇ ಒಂದ್ ಪ್ರಾರಂಭ ವಚನದಿಂದ 11ನೇ ವಚನದವರೆಗೂ ನೋಡಿದ್ರೆ, ಅನನೀಯ ಮತ್ತು ಸಪ್ಪರ್ಯ ಇವರಿಬ್ರು ಸಹ ಪ್ರಾರಂಭದಲ್ಲಿ ಒಳ್ಳೆ ಆಲೋಚನೆ ಮಾಡ್ತಾರೆ. ಏನಂತ ನೋಡುವಾಗ, ಹೊಲವನ್ನು ಮಾರಿ ದೇವ್ರು ಕೊಡ್ಬೇಕೆನ್ನುವಂತ ಒಂದು ಆಲೋಚನೆ ಅದು ಒಳ್ಳೇದೇ. ಆದ್ರೆ ಇವ್ರು ಏನ್ ಮಾಡ್ತಾರೆ, ಅದನ್ನು ಕೊನೆಯವರೆಗೂ ಅದನ್ನು ಉಳಿಸ್ಕೊಳ್ಳಲ್ಲ. ಏನ್ ಮಾಡ್ತಾರೆ ಅಂತಂದ್ರೆ, ಮಾರಿದ ನಂತರ, ಹಣ ಬಂದ ನಂತರ ಇವರ ಆಲೋಚನೆ ಬೇರೆ ಆಗುತ್ತೆ. ಅದರಲ್ಲಿ ಅರ್ಧವನ್ನು ಬಚ್ಚಿಟ್ಟು ಅರ್ಧವನ್ನು ಕೊಡುತ್ತಾರೆ. ಇಷ್ಟಕ್ಕೂ ಅರ್ಧವನ್ನು ಬಚ್ಚಿಟ್ಕೊಳ್ಳುವಂತ ಅವಶ್ಯಕತೆ ಏನಿದೆ? ನಾನು ತೆಗೆದುಕೊಳ್ತಿದೀನಿ, ನಮಗೆ ಒಂದು ಹಣದ ಒಂದು ಧನದ ಅವಶ್ಯಕತೆ ಇದೆ ಎಂದು ಕೇಳಿದ್ರು ಅವ್ರು ಕೊಡ್ತಾ ಇದ್ರಲ್ವಾ ಪ್ರೇರೆ? ಅವ್ರೇನಾದ್ರು ಎಲ್ಲ ಕೊಡ್ಬೇಕಂತ ಕೇಳಿದ್ರ? ಇಲ್ಲಲ್ವಾ? ಇವ್ರೇನ್ ಮಾಡಿದಾರೆ, ಅರ್ಧವನ್ನು ಬಚ್ಚಿಟ್ಟು ಅರ್ಧವನ್ನು ತೆಗೆದುಕೊಂಡು ಹೋಗಿ ಕೊಡ್ತಾ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಸುಳ್ಳು ಹೇಳ್ತಾ ಇದಾರೆ ಪ್ರೇರೆ. ನಾವು ಇಷ್ಟೇ ನಮಗೆ ಬಂದಿರುವಂತದ್ದು, ನಾವು ಮಾರಿರುವಂತದ್ದು ಸಹ ಇಷ್ಟೇ ಹಣಕ್ಕೆ ಎಂದು ಹೇಳುತ್ತಾ ಇವ್ರೇನ್ ಮಾಡ್ತಾ ಇದಾರೆ ಅಂತಂದ್ರೆ, ಅವರು ಸೇರಿರುವಂತ, ಅವ್ರು ಬಂದಂತ ಒಂದು ರಕ್ಷಣೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದಾರೆ. ಸುಳ್ಳು ಹೇಳ್ತಾ ಇದಾರೆ. ಸುಳ್ಳು ಹೇಳಿ ಆ ಬಂದಂತ ರಕ್ಷಣೆಯನ್ನ, ಅವರು ಸೇರಿರುವಂತ ರಕ್ಷಣೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದಾರೆ. ಹಾಗೆ ಮಾಡಿದ ನಂತರನೇ ದೇವರು ತಕ್ಷಣನೇ ಆಕ್ಷನ್ ತೆಗೆದುಕೊಂಡು ಏನ್ ಮಾಡಿದಾರೆ ಗೊತ್ತಾ? ಅವ್ರ ಪ್ರಾಣವನ್ನೇ ತೆಗೆದಿದ್ದಾನೆ. ಆಗಿರುವುದರಿಂದ ಸಭೆಯಲ್ಲಿ ನಮ್ಮಲ್ಲಿ ಯಾರು ಸಹ ಇಂಥ ಒಂದು ದುರ್ಗುಣವು ನಮ್ಮಲ್ಲಿ ಬರಬಾರದು. ನಾವು ಈ ದಿನ ರಕ್ಷಣೆಯಲ್ಲಿ ಬಂದಿದೀವಿ ಅಂತಂದ್ರೆ ಇದು ನಮ್ಮ ಶ್ರೇಷ್ಠತೆ ಅಲ್ಲ, ನಮ್ಮ ಪುಣ್ಯ ಕ್ರಿಯೆಗಳಿಂದ ಇದು ನಮಗೆ ಉಂಟಾದದ್ದಲ್ಲ. ದೇವರ ಒಂದು ಅನಾದಿ ಸಂಕಲ್ಪ, ದೇವರು ಜಗದುತ್ಪತ್ತಿಗೆ ಮುಂಚೆ ನಮಗೋಸ್ಕರ ಯೋಚನೆ ಮಾಡಿ ಯೇಸು ಕ್ರಿಸ್ತರನ್ನ ನೇಮಿಸಿರುವಂತದ್ದು ಪ್ರೇರೆ. ಇದನ್ನ ನಾವು ಏನಾದ್ರೂ ಒಂದ್ ವೇಳೆ ನಿರ್ಲಕ್ಷ್ಯ ಮಾಡುವವರಾದ್ರೆ ಖಂಡಿತವಾಗಿ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಪ್ರಿಯರೇ. ತಪ್ಪಿಸಿಕೊಳ್ಳಲು ಅಸಾಧ್ಯನೇ ಅಂತ ನಾವು ಹೇಳ್ಬೋದು. ಇನ್ನು ರಕ್ಷಣೆಯಲ್ಲಿ ಬಂದ ನಂತರ ಪ್ರಿಯರೇ, ರಕ್ಷಣೆಯಲ್ಲಿ ಬಂದ ನಂತರ ನಾವು ಯಾವ ರೀತಿ, ಯಾವ ಒಂದು ಬಾಧ್ಯತೆ ಉಳ್ಳವರಾಗಿರ್ಬೇಕು, ಬಂದ ನಂತರ ನಾವು ಮಾಡ್ಬೇಕಾಗಿರುವಂತ ಒಂದು ಕೆಲವು 4 ಪಾಯಿಂಟ್ಗಳನ್ನ ಹೇಳಿದ್ದಾರೆ ದೇವರು. ಅದನ್ನ ನಾವು ನೋಡಿಕೊಳ್ಳೋಣ. ಅಂದ್ರೆ ನಾವು ಯಾವಾಗ್ಲೂ ಸಹ ರಕ್ಷಣೆಯಲ್ಲಿ ಬಂದ ನಂತರ ನಾವು ಮಾಡ್ಲೇಬೇಕಾಗಿರುವಂತ 4 ಮುಖ್ಯವಾದ ಪಾಯಿಂಟ್ಗಳನ್ನ ಹೇಳಿದ್ದಾರೆ. ಅದನ್ನು ನೋಡಿಕೊಳ್ಳೋಣ ಪ್ರಿಯರೇ. ಏನು ಆ ವಿಷಯಗಳಂತ ನೋಡುವಾಗ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಅಂದ್ರೆ ರಕ್ಷಣೆಯಲ್ಲಿ ಬಂದ ನಂತರ, ಯೇಸು ಕ್ರಿಸ್ತರನ್ನು ಸ್ವಂತ ರಕ್ಷಕರನ್ನಾಗಿ ಅಂಗೀಕರಿಸಿ ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ, ಈ ರಕ್ಷಣೆ ಭಾಗ್ಯದಲ್ಲಿ ನಾವು ಬಂದ ನಂತರ ನಾವು ಮಾಡ್ಬೇಕಾಗಿರುವಂತ 4 ಮುಖ್ಯವಾದ ಕೆಲಸಗಳು ಏನಂತ ನೋಡುವಾಗ, ಅಪೊಸ್ತಲರ ಪಾಯಿಂಟ್ ನಂಬರ್ 1 ಏನಂತಂದ್ರೆ, ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ಇದು 2ನೇ ಪಾಯಿಂಟ್. ಅದೇ ಪ್ರಕಾರ 3ನೇದಾಗಿ ರೊಟ್ಟಿ ಮುರಿಯುವುದರಲ್ಲಿಯೂ, 4ನೇದಾಗಿ ಪ್ರಾರ್ಥನೆಗಳಲ್ಲಿಯೂ ನಾವೆಲ್ಲರೂ ಸಹ ನಿರತರಾಗಿರ್ಬೇಕಂತೆ. ಈ 4ರಲ್ಲಿ ನಾವು ಯಾವುದೊಂದನ್ನು ಸಹ ನಾವು ಬಿಟ್ರೆಗಿನ ನಾವು ನಿರ್ಲಕ್ಷ್ಯ ಮಾಡುವವರಾಗ್ತೀವಿ ಪ್ರಿಯರೇ. ಈ ರೀತಿ ನಾವು ನಿರ್ಲಕ್ಷ್ಯ ಮಾಡುವವರಾದ್ರೆ ನಾವು ಖಂಡಿತವಾಗಿ ಪರಲೋಕ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಈಗ ನಾವು ಕೇಳುವಂತ ಬೋಧನೆ ವಿಷಯದಲ್ಲಿ ನಾವು ಹಾಗಾದ್ರೆ ಏನ್ ಮಾಡ್ಬೇಕು? ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ ಅಂತಂದ್ರೆ, ನಾವು ಕೇಳುವಂತ ಬೋಧನೆ ಅಪೊಸ್ತಲರ ಬೋಧನೆ ಆಗಿರ್ಬೇಕು, ಯೇಸು ಕ್ರಿಸ್ತರು ಕಲಿಸಿಕೊಟ್ಟಂತ ಬೋಧನೆ ಆಗಿರ್ಬೇಕು ಪ್ರಿಯರೇ. ಆಗಿರೋದ್ರಿಂದ ನಾವು ಕೇಳುವಂತ ಬೋಧನೆ ವಿಷಯದಲ್ಲಿ ನಾವು ಜಾಗರೂಕತೆಯಿಂದ ನಾವು ಕೇಳುವಂತ ಬೋಧನೆ ಯಾರ್ದು ಎನ್ನುವಂಥದ್ದನ್ನು ನಾವು ಬಹಳ ಜಾಗ್ರತೆಯಿಂದ ಕೇಳಬೇಕು. ಅದೇ ಪ್ರಕಾರವಾಗಿ ಕೇಳುವಂತ ಬೋಧನೆ ಅಪೊಸ್ತಲರ ಬೋಧನೆ ಆದ್ರೆ ಆ ಒಂದು ಬೋಧನೆಯನ್ನು ಕೇಳುತ್ತಾನೆ. ಅದೇ ಪ್ರಕಾರ ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಾವು ಪ್ರತಿದಿನನೂ ನಿರತರಾಗಿರ್ಬೇಕು. ಈ ಕೆಲಸಗಳನ್ನು ನಾವೇನಾದ್ರೂ ನಿರ್ಲಕ್ಷ್ಯ ಮಾಡಿದ್ವಿ ಅಂದ್ಕೊಳ್ಳಿ. ನೋಡಿ, ಈಗ ಎಷ್ಟೋ ಜನರು ಕ್ರೈಸ್ತರಲ್ಲಿ ಹೇಗೆ ಆಗಿದ್ದಾರೆ ಅಂತಂದ್ರೆ, ಯೇಸು ಕ್ರಿಸ್ತರನ್ನ ನಂಬಿದ ನಂತರ, ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ಸಭೆಗೆ ಬರುವಂತದನ್ನೇ ಅನೇಕರು ಬಿಟ್ಬಿಟ್ಟಿದ್ದಾರೆ ಪ್ರೇರೆ. ಸಭೆಗೆ ಬರದೆ ಬಿಟ್ಟು ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡುವವರು ಕೆಲವರಾದ್ರೆ, ಆ ಒಂದು ಸಭೆಯಲ್ಲಿ ಬಂದ ನಂತರ ವಾಕ್ಯವನ್ನು ಸಭೆಯಲ್ಲಿ ಬಂದು ಸಹ ಕುಂತ್ಕೊಂಡು ವಾಕ್ಯ ಕೇಳ್ತಿರ್ಬೇಕಾದ್ರೆ ನಿದ್ರೆ ಮಾಡುತ್ತಾ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡುವವರು ಮತ್ತೆ ಕೆಲವರು. ಆ ರೀತಿ ನಿದ್ರೆ ಮಾಡುತ್ತಾ ನಿರ್ಲಕ್ಷ್ಯ ಮಾಡುವವರು ಕೆಲವರಾದ್ರೆ, ಇನ್ನು ಕೆಲವರು ನಿದ್ದೆ ಮಾಡದಂತೆ ವಾಕ್ಯವನ್ನು ಕೇಳ್ತಾನೆ ವಾಕ್ಯವನ್ನು ಕೇಳುವ ರೀತಿಯಲ್ಲಿ ಕುಂತ್ಕೊಂಡೇ ಆ ಒಂದು ಆಲೋಚನೆ ಅಲ್ಲಿರದಂತೆ ಮನಸ್ಸನ್ನು ಬೇರೆ ಕಡೆ ಕೊಟ್ಟು ದೇವ್ರ ಮಾತುಗಳನ್ನ ನಿರ್ಲಕ್ಷ್ಯ ಮಾಡುವಂತವರು ಮತ್ತೆ ಕೆಲವರು. ಇನ್ನು ಅಷ್ಟು ಹಾಗೆ ಮಾಡುವಂತ ಕೆಲವರಾದ್ರೆ, ಇನ್ನು ಕೆಲವರು ಎಂತವರಿದ್ದಾರೆ ಅಂತಂದ್ರೆ, ವಾಕ್ಯವನ್ನು ಎಲ್ಲಾ ಜಾಗ್ರತೆಯಿಂದ ಕೇಳಿ ಎಲ್ಲಾ ಮಾತುಗಳನ್ನು ಸಹ ಕೇಳಿದ ನಂತರ ಆ ಮಾತುಗಳನ್ನು ನೆನಪಿನಲ್ಲಿ ಮರೆತು ಹೋಗುವಂತದ್ದು. ಅಂದ್ರೆ ಆ ಮಾತುಗಳನ್ನ ಮರೆಯುತ್ತಾ ಅದನ್ನು ನಿರ್ಲಕ್ಷ್ಯ ಮಾಡುವಂತವರು ಕೆಲವರು. ಮರೆತು ಹೋಗುತ್ತಾ ನಿರ್ಲಕ್ಷ್ಯ ಮಾಡುವವರು ಕೆಲವರಾದ್ರೆ, ಮಾತುಗಳನ್ನು ಕೇಳಿದ ನಂತರ ಎಲ್ಲಾ ಸಹ ನೆನಪಿನಲ್ಲಿ ಇಟ್ಕೊಂಡ್ರು ಕೂಡ ಅವುಗಳನ್ನು ಜೀವಿತದಲ್ಲಿ ಅಳವಡಿಸಿಕೊಳ್ಳದೆ ನಿರ್ಲಕ್ಷ್ಯ ಮಾಡುವಂತವರು ಇನ್ನು ಕೆಲವರು. ಈ ರೀತಿ ಇಷ್ಟು ಒಂದು ವಿಧಾನದಲ್ಲೆಲ್ಲ ಎಷ್ಟೋ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡುವವರು ಸಮಾಜದಲ್ಲಿ, ಕ್ರೈಸ್ತರಲ್ಲಿ ಬಂದಿದ್ದಾರೆ. ಆಗಿರುವುದರಿಂದ ನೀವು ಏನಾದ್ರೂ ಒಂದು ವೇಳೆ ನಿರ್ಲಕ್ಷ್ಯ ಮಾಡುವವರಾದ್ರೆ ಖಂಡಿತವಾಗಿ ದೇವರ ಕೃಪೆಗೆ ನಾವು ಪಾತ್ರರಾಗಲ್ಲ ಪ್ರಿಯರೇ. ದೇವರ ಕೋಪಕ್ಕೆ ಗುರಿಯಾಗ್ತೀವಿ. ದೇವರ ಕೋಪಕ್ಕೆ ಗುರಿಯಾದ್ರೆ ನಾವೆಲ್ಲಿಗೆ ಹೋಗ್ತೀವಿ? ನಿತ್ಯವಾದ ನರಕಾಗ್ನಿಗೆ ಹೋಗ್ತೀವಿ. ನರಕಾಗ್ನಿ ಹೋದ ನಂತರ ನಾವೆಷ್ಟೇ ಬಾಯ್ ಬಡ್ಕೊಂಡ್ರು
ಪ್ರಯೋಜನವಿಲ್ಲ ಪ್ರಿಯರೇ. ಆಗಿರೋದ್ರಿಂದ ನಿಮ್ಮ ಮುಂದೆ ಬಂದಿರುವಂತ ಒಂದು ರಕ್ಷಣೆ ಭಾಗ್ಯ ಎನ್ನುವಂಥದ್ದು ಏನಾದ್ರೂ ಇದೆ ಅಲ್ವಾ, ಇದರ ಶ್ರೇಷ್ಠತೆ ಏನಂತಂದ್ರೆ ಇದರಲ್ಲಿ ಬಂದ ನಂತರ ನಾವು ಹೇಗೆ ನಡೆದುಕೊಳ್ಬೇಕೆನ್ನುವಂತ ವಿಷಯ ಕುರಿತು ನಾವು ಕೊನೆಯದಾಗಿ ನೋಡ್ಕೊಂಡ್ವಿ. ಅದೇ ಪ್ರಕಾರವಾಗಿ ನಾವೇನಾದ್ರೂ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತವಾಗಿ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಪ್ರೇರೆ. ಆಗಿರೋದ್ರಿಂದ ನಾವು ದೀಕ್ಷಾಸ್ನಾನ ತೆಗೆದುಕೊಂಡು ಸಭೆಯಲ್ಲಿ ಸೇರಿದ ನಂತರ ಸಭೆ ಸಹವಾಸದಲ್ಲಿ ಆಗಿರ್ಬೋದು, ಸಭೆಯಾಗಿ ಕೂಡುವಂತದನ್ನಾಗಿರ್ಬೋದು, ವಾಕ್ಯ ಅಪೊಸ್ತಲರ ಬೋಧನೆಯಲ್ಲಿ ಆಗಿರ್ಬೋದು, ಸಹೋದರರ ಅನ್ಯೋನ್ಯತೆ ಸಹವಾಸದಲ್ಲಿ ಆಗಿರ್ಬೋದು, ಅದೇ ಪ್ರಕಾರ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಿರತರಾಗಿರ್ಬೇಕು. ನಾವು ಪ್ರಾರ್ಥನೆ ಮಾಡ್ತಾ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ ಅಂತ ಅನ್ಕೊಳ್ಳಿ, ಅಂತಂದ್ರೆ ಬರೀ ಸಭೆಯಾಗಿ ಕೂಡಿದಾಗ ಮಾತ್ರ ಪ್ರಾರ್ಥನೆ ಮಾಡುವಂತದ್ದು ಅಲ್ಲ, ನಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ ನಾವು ಯಾವಾಗ್ಲೂ ಸಹ ಪ್ರಾರ್ಥನೆಗಳಲ್ಲಿ ನಿರತರಾಗಿರ್ಬೇಕು. ಪ್ರಾರ್ಥನೆಯಲ್ಲಿಯೂ ರೊಟ್ಟಿ ಮುರಿಯೋದ್ರಲ್ಲಿಯೂ ಯಾವುದೇ ಕಾರಣಕ್ಕೆ ಪ್ರಿಯರೇ ನಾವು ಭಾನುವಾರ ಸಭೆಯಾಗಿ ಕೂಡುವಂತದ್ದನ್ನು ತಪ್ಪಿಸಬಾರದು. ರೊಟ್ಟಿಯನ್ನು ಅಂದ್ರೆ ಯೇಸು ಕ್ರಿಸ್ತರ ದೇಹವನ್ನು ರಕ್ತವನ್ನು ತೆಗೆದುಕೊಳ್ಳುವಂತದ್ದನ್ನು ಯಾವುದೇ ಕಾರಣಕ್ಕೆ ನಾವು ಎಂದಿಗೂ ಸಹ ತಪ್ಪಿಸಬಾರದು. ಅದರಲ್ಲಿ ನಾವು ಯಾವಾಗ್ಲೂ ಸಹ ನಿರತರಾಗಿರ್ಬೇಕೆಂದು ದೇವರು ವಾಕ್ಯ ಹೇಳ್ತಾ ಇದೆ. ರಕ್ಷಣೆಯಲ್ಲಿ ಬಂದ ನಂತರ ಒಂದು ವೇಳೆ ನಾವು ಅದನ್ನು ನಿರ್ಲಕ್ಷ್ಯ ಮಾಡುವವರಾದ್ರೆ, ಏನೋ ಯಾಕೆಪ್ಪ ಸಭೆಗೆ ಎಂತ ಕ್ರೈಸ್ತರು ಇದ್ದಾರೆ ಅಂತಂದ್ರೆ ನಮ್ಮ ಮಧ್ಯದಲ್ಲಿ ಅಂದ್ರೆ ನಮ್ಮ ಕ್ರೈಸ್ತರ ಟೋಟಲ್ ಆಗಿ ಪ್ರಪಂಚದಲ್ಲಿರುವ ಕ್ರೈಸ್ತರನ್ನ ತೆಗೆದುಕೊಂಡು ಹೇಳ್ತಿರುವಂತ ಪಾಯಿಂಟ್ ಏನಂತಂದ್ರೆ ಬೇರೆ, ಸಭೆಗೆ ಯಾಕೆಪ್ಪ ಈ ವಾರ ಬಂದಿಲ್ಲ ಅಂತಂದ್ರೆ, ಅಂದ್ರೆ ಇನ್ನು ಮುಖ್ಯವಾಗಿ ಸಭೆಗೆ ಕೂಡುವಂತ ದಿನ ಏನಾದ್ರು ಕೆಲಸ ಇದೆ ಅಂತ ಅಂದ್ಕೊಳ್ಳಿ, ಆ ಕೆಲಸದಲ್ಲಿ ಸುಮಾರು 2,000 ಇದೆ ಈ ದಿನ ಸ್ಪೆಷಲ್ ಆಗಿ ಅಂತ ಹೇಳಿದ್ರ ಅಂತ ಅಂದ್ಕೊಳ್ಳಿ, ಆ ದಿನ ಸಭೆಗೆ ಬರುವಂತವ್ರು ಎಷ್ಟು ಜನ ಆಲೋಚನೆ ಮಾಡಿ. ಅಂದ್ರೆ ಸಭೆಯನ್ನು ಬಿಟ್ಟು ಕೆಲಸಕ್ಕೆ ಹೋಗುವಂತವ್ರು ಇರ್ತಾರೆ. ಯಾಕೆಪ್ಪ ಈ ದಿನ ಸಭೆಗೆ ಬರ್ಲಿಲ್ಲ ಅಂತಂದ್ರೆ, ಯಾಕೆ ನೀನು ಹೋಗಿದ್ದೆ ಅಂತ ಕೇಳಿದ್ರೆ ಇನ್ನು ಅವರು ಹೇಳುವಂತ ಉತ್ತರ ಏನ್ ಗೊತ್ತಾ, ದೊಡ್ಡ ಬುದ್ಧಿವಂತರ ತರ ಉತ್ತರ ಕೊಡ್ತಾರೆ. ಇಲ್ಲ ಬ್ರದರ್ ನಾನು ಹೋಗಿದ್ದೀನಿ ಅಂತಂದ್ರೆ ಆ ಒಂದು ಹಣವನ್ನು ನಾನು ದೇವರಿಗೆ ಕಾಣಿಕೆಯಾಗಿ ಕೊಡೋದಕ್ಕೋಸ್ಕರ ಹೋಗಿದ್ದೀನಿ ಅಂತ ಹೇಳುವವರು ಇದ್ದಾರೆ ಬೇರೆ. ಆಗಿರೋದ್ರಿಂದ ದೇವರಿಗೆ ಕಾಣಿಕೆ ಅಲ್ಲ ಮುಖ್ಯ, ನಿಮ್ಮ ಹೃದಯ ಮುಖ್ಯ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಸಹ ಗೊತ್ತಿರುವಂತ ವಿಷಯ. ಆಗಿರೋದ್ರಿಂದ ನಾವು ಯಾವುದೇ ವಿಷಯದಲ್ಲಿ ಏನಾದ್ರೂ ನಿರ್ಲಕ್ಷ್ಯ ಅಂತಂದ್ರೆ ಈಗ ನಾವು ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ರಕ್ಷಣೆಯಲ್ಲಿ ಬಂದ ನಂತರ ನಮ್ಮಲ್ಲಿ ಇರಬೇಕಾಗಿರುವಂತ ನಿರತವಾಗಿ ಅಂತಂದ್ರೆ ಯಾವಾಗ್ಲೂ ನಾವು ಮಾಡ್ಬೇಕಾಗಿರುವಂತ ಕೆಲಸ ಏನಂತಂದ್ರೆ 4 ವಿಷಯಗಳನ್ನು ನಾವು ನೋಡಿದ್ವಿ. ಅಪೊಸ್ತಲರ ಬೋಧನೆಯನ್ನು ಕೇಳೋದ್ರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿರುವಂತದ್ದು. ಇದರಲ್ಲಿ ನಾವು ನಿರ್ಲಕ್ಷ್ಯ ತೋರುವುದಾದ್ರೆ ಖಂಡಿತವಾಗಿ ನಾವು ಪರಲೋಕಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ. ಇನ್ನು ಮುಖ್ಯವಾಗಿ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳುತ್ತಾ ನಮ್ಮನ್ನೇನಾದ್ರೂ ತಪ್ಪಿದ್ರೆ ಖಂಡಿತವಾಗಿ ಅದನ್ನ ತಿದ್ದಿಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು ಬೇರೆ. ನಿರ್ಲಕ್ಷ್ಯ ಮಾಡುವಂತವರು ಖಂಡಿತವಾಗಿ ಪರಲೋಕಕ್ಕೆ ಸೇರಲು ಸಾಧ್ಯವಿಲ್ಲ ಎನ್ನುವಂಥದ್ದನ್ನು ಇಲ್ಲಿವರೆಗೂ ರಕ್ಷಣೆಯ ಶ್ರೇಷ್ಠತೆ ಕುರಿತು ನಾವು ಆಲೋಚನೆ ಮಾಡಿದ್ವಿ. ವಾಕ್ಯದ ಮೂಲಕ ದೇವರು ನಮ್ಮೆಲ್ಲರೂ ಆಶೀರ್ವಾದಿಸಲಿ ಅಂತ ಕೇಳಿಕೊಳ್ತಾ ಕಣ್ಣುಗಳನ್ನು ಮುಚ್ಚೋದಾದ್ರೆ ನಾವು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಭಾಗವನ್ನು ಮುಗಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರೀತಿಯೊಳ ಪರಲೋಕದಲ್ಲಿರುವ ನಮ್ಮ ತಂದೆ ಆದೇವರು, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳಪ್ಪ. ಈ ದಿನದಲ್ಲಿ ತಂದೆ ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳುವಂತ ಭಾಗ್ಯವನ್ನು ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳಪ್ಪ. ಹೌದು ತಂದೆ, ನೀವು ನಮಗೆ ಕೊಟ್ಟಿರುವಂತ ನಿಮ್ಮ ಒಂದು ಕೃಪೆ ಮೂಲಕ ಬಂದಿರುವಂತ ಈ ರಕ್ಷಣೆ ಎನ್ನುವಂಥದ್ದು ಎಷ್ಟು ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು ಎಂದು ನಾವು ತಿಳಿದುಕೊಂಡಿದ್ದೀವಪ್ಪ. ಇದರಲ್ಲಿ ತಂದೆ ನಾವೇನಾದ್ರೂ ನಿರ್ಲಕ್ಷ್ಯ ತೋರುವವರಾಗಿ ಕಂಡು ಬಂದ್ರೆ ನಮ್ಮನ್ನು ಕ್ಷಮಿಸಿಪ, ನಮ್ಮನ್ನು ಕನಿಕರಿಸಿ, ನಮ್ಮನ್ನು ಬಲಪಡಿಸಿ ತಂದೆ. ಯಾವ ರೀತಿ ತಂದೆ ನಾವು ಆ ರಕ್ಷಣೆಯನ್ನು ಕೊನೆಯವರೆಗೂ ಬಾಧ್ಯತೆಯುಳ್ಳವರಾಗಿ ತಂದೆ ಬಾಧ್ಯವಾಗಿ ಪಡೆದುಕೊಳ್ಬೇಕೆನ್ನೋದಕ್ಕೆ ಜ್ಞಾನವನ್ನು, ಪವಿತ್ರಾತ್ಮ ದೇವರ ಸಹಾಯವನ್ನು ನಮಗೆ ದಯಪಾಲಿಸಬೇಕೆಂದು ಕೇಳಿಕೊಳ್ಳುತ್ತಾ ತಂದೆ. ಆದ್ದರಿಂದ ಒಂದು ವೇಳೆ ನಾವು ನಿರ್ಲಕ್ಷ್ಯ ಮಾಡುವವರಾಗಿ ತೋರಿ ಬಂದ್ರೆ ನಮ್ಮನ್ನು ಕ್ಷಮಿಸಿ, ಇನ್ನು ಮತ್ತೊಂದ್ಸಲ ನಮಗೆ ಅವಕಾಶ ಕೊಟ್ಟು ನಮ್ಮನ್ನು ಬಲಪಡಿಸಿ ಎಂದು ಕೇಳಿಕೊಳ್ತಾ, ಇಲ್ಲಿವರೆಗೂ ವಾಕ್ಯದ ಮೂಲಕ ತಂದೆ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ, ಬಲಪಡಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಪವಿತ್ರವಾದ ಮುದ್ದಾದ ನಾಮದಲ್ಲಿ ಸಮರ್ಪಿಸಿ ಬೇಡಿ ಅಂದುಕೊಳ್ತಾ ಇದ್ದೇನಪ್ಪ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್.